ಫಸ್ಟ್ ಎಲ್ಲ ಗದ್ದೆಲ್ಲ ನಾಟಿ ಮಾಡಿ ಅಲ್ಲೇ ಗಿಡಗಳನ್ನ ಇಳಿಸಿ ಈ ಥರ ಕಡ್ಡಿಲಿ ಹಾರ ಮೀರು ಮಾರ್ತಿದ್ರು. ನಾವು ಆ ಥರ ಮಾಡ್ತಾ ಇದ್ವಿ. ಇಲ್ಲೆಲ್ಲ ನೀವು ಮಧ್ಯ ಅಡಿಕೆ ಮರ ಉಳ್ಕೊಂಡಿದ್ದಲ್ಲ, ಅವೆಲ್ಲ ಆವಾಗ ಮಾಡಿ ಉಳ್ಕೊಂಡು ಸೇಲಾಗಿ ಉಳ್ಕೊಂಡಿರೋ ಗಿಡಗಳು ಮರ ಆಗಿದ್ದಾವೆ. ಆಮೇಲೆ ಸುಮ್ಮನೆ ಗಿಡಕ್ಕೆ ಖಾಲಿ ಬಿಡೋದು ಜಾಗ ಅಂತ ಹೇಳಿ ಈಗ ಒಂದು ಕಾಫಿ ಗಿಡ ಹಾಕಿದ್ವಿ. ಫಸ್ಟ್ ಇದು ಎಷ್ಟು ಹಾಕಿದ್ವು, ಈ ಮೆಸ್ಸಿಂದ ಈ ಕಡೆ ಹಾಕಿದ್ದು. ಇವು 2 ವರ್ಷದ ಗಿಡ ಇವೆಲ್ಲ. ಆ ಮೆಸ್ಸಿಂದ ಹಾಕಿರೋದೆಲ್ಲ 1 ವರ್ಷದ ಗಿಡಗಳು. ಅದರಿಂದ ಪೂರ್ತಿ ಕಾಫಿ ಗಿಡ ಹಾಕಿಬಿಟ್ಟಿದ್ವಿ. ಇವರು ರಂಜಿತಾ ಅಂತ ಹೇಳಿ ನಮ್ಮ ಮಿಸ್ಸಸ್ಸು, ಇಲ್ಲೇ ನಮ್ಮೂರ ಪಕ್ಕ 8 ಕಿಲೋಮೀಟರ್ ಮೈಲಾಪುರ ಅಂತೇಳಿ ಆ ಗ್ರಾಮದ ಇವರು. ಇನ್ನು ಮದುವೆಗೆ ಸುಮಾರು 7 ವರ್ಷ ಆಯಿತು. ನಮ್ಗೆ 2 ಮಕ್ಕಳಿದ್ದಾರೆ. ಈ ಅಡಿಕೆ ಗಿಡ ಮಾಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ. ನಮ್ದೆಲ್ಲ ಮೂಲ ಕಾರಣ ಇವರೇ. ಅಡಿಕೆ ಗಿಡ ಪ್ಲ್ಯಾಂಟ್ ನೋಡಿ, ಆ 10 ದಿವಸದಿಂದ ಇವರೇ ಸಹಾಯ ಮಾಡ್ತಿರೋದು. ನಾವು ಯಾರನ್ನೂ ಆಳು ಕರ್ಕೊಂಡಿಲ್ಲ. ಯಾತಿ ಲೈಫ್ ಇಷ್ಟ, ಅಲ್ಲಿನ ಒಂದು ಬಣ್ಣದ್ದು ಇವೆಲ್ಲ ನೋಡ್ತಾರೆ. ನಮಗೆ ಅಲ್ಲಿರಬೇಕು, ಹಳ್ಳಿಲೆಲ್ಲ ಕೈಯೆಲ್ಲ ಮಣ್ಣು ಮಾಡ್ಕೊಂಡು ಆ ಬಿಸಿಲೆಲ್ಲ ಒಣಿಕೊಂಡು ಯಾರಿರಬೇಕು ಅಂತ ಎಷ್ಟೋ ಜನ ಅನ್ಕೋತಾರೆ ಹೆಂಗಸ್ರುಗಳು. ಅಂಥವ್ರ ಮಧ್ಯೆ ಇಂಥವ್ರು ಸಿಗೋದು ನಮ್ಗೇನೋ ಅಪರೂಪ ಅಂತಲೇ ಒಂಥರ ಅಯ್ಯೋ ನಂಗೆ ಒಂಥರ ಸಿಕ್ಕಂಗೆ, ಒಂಥರ ವಜ್ರ ಸಿಕ್ಕಂಗೆ. ತೆಕ್ಕೆ ಬಿಟ್ಟಾಗ ನೋಡಿ ಈ ಥರ ಹಂಬುಗಳು ಬರುತ್ತೆ, ಈ ಥರ ಕಡ್ಡಿಗಳು ಬರುತ್ತೆ. ನಾವು ಅದು ಬಳಸಾಕಿದ್ದೀವಲ್ಲ, ಇವೆಲ್ಲ ಬರುತ್ತೆ. ಇದನ್ನೆಲ್ಲ ಸೇರಿಸಿ ಒಳಗೆ ನೂಗ್ತಾ ಇರಬೇಕು. ಇದೇ ಹಂಬಾಗದ ದಪ್ಪ ಆಗುತ್ತೆ. ತೇಜಸ್ವಿ ಅಂತೇಳಿ, ನಾನು ರಮೇಶ್ ಬಾಬು ಅವ್ರ ಮಗ. ಅರ್ಕಲೂರು ತಾಲೂಕು ಹಾಸನ ಜಿಲ್ಲೆ ಹನ್ಯಾಳ ಗ್ರಾಮದ ನಿವಾಸಿ. ನಾನು M.Com ಪದವೀಧರನಾಗಿದ್ದು ಸುಮಾರು 2 ವರ್ಷ ಅಲ್ಲೇ ಮೈಸೂರಲ್ಲಿ ಖಾಸಗಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆನಂತರ ಅಲ್ಲಿ ಕರೋನಾ ಸಂದರ್ಭದಲ್ಲಿ ಸರಿಯಾಗಿ ವರ್ಕ್ ಮಾಡೋಕ್ಕಾಗ್ದೇ ನಾವು ಇಲ್ಲಿ ಊರಿಗೆ ಬಂದುಬಿಟ್ವಿ. ಹಾಗಾಗಿ ಇಲ್ಲಿ ಕೃಷಿ ನೋಡಿಕೊಂಡು ಊರಲ್ಲೇ ಇದ್ದೀವಿ. ಎಷ್ಟು ಖುಷಿಯಾಗಿದೆ ಸರ್ ಕೃಷಿಯಿಂದ? ಸರ್ ಇಲ್ಲಿ ಖುಷಿನೂ ಇದೆ, ಅಷ್ಟೇ ಒಂಥರ ಸಿಹಿ ಕೈ ಎರಡೂ ಇದೆ. ಸಾಮಾನ್ಯ ಗ್ರಾಮೀಣ ಪ್ರದೇಶದಲ್ಲೆಲ್ಲ ಇದು ಕಾರ್ಮಿಕರ ಕೊರತೆ, ಇದೆಲ್ಲ ಆಳುಗಳ ಸಮಸ್ಯೆ ಇರುತ್ತೆ. ಅವೆಲ್ಲ ಇದ್ದರೆ ಕೃಷಿ ಮಾಡೋದೇನು ಬೇಜಾರಿಲ್ಲ, ಮಾಡ್ಬೋದು. ಜೊತೆಗೆ ಮಳೆ ಎಲ್ಲ ವಾತಾವರಣ ಎಲ್ಲ ಸ್ವಲ್ಪ ಸಹಾಯ ಕೊಟ್ಟರೆ ಮಾಡ್ಬೋದು. ಕೃಷಿ ನಾವು ಬೆಳೆದ ತಕ್ಕಂಗೆ ಏನಾದ್ರು ಬೆಲೆ ಸಿಕ್ಕಿದ್ರೆ ಇನ್ನೂ ಖುಷಿ ಆಗುತ್ತೆ. ಇನ್ನೂ ವ್ಯವಸಾಯ ಮಾಡಬೇಕು, ಇನ್ನೂ ಹೊಸ ಥರ ಬೆಳೆಗಳನ್ನ ಬೆಳಿಬೇಕು ಅನ್ನೋ ಆಸಕ್ತಿ ಬರುತ್ತೆ. ಆದರೆ ಈಗಿನ ಎಲ್ಲ ಸಂದರ್ಭದಲ್ಲಿ ಈಗ ನೋಡಿ, ಯುದ್ಧ ಆಗ್ತಾಯಿದೆ. ಆ ಸಂದರ್ಭದಲ್ಲಿ ಬೆಳೆಗಳು ಇಲ್ಲಿನ ಬೆಳೆಗಳು ಹೊರದೇಶಕ್ಕೆ ಹೋಗ್ತಾ ಇಲ್ಲ, ರಫ್ತು ಆಗ್ತಾ ಇಲ್ಲ. ಹಾಗಾಗಿ ಡಿಮ್ಯಾಂಡ್ಸ್ ಎಲ್ಲ ಆ ಕಡೆಯಿಂದ ತಗೊಳ್ದ್ರಿಂದ ನಮ್ಗೆ ಇಲ್ಲಿ ಸಮಸ್ಯೆ ಆಗಿದೆ. ಬೆಳೆಗಳಿಗೆ ಸರಿ ರೇಟ್ ಸಿಗ್ತಾ ಇಲ್ಲ, ಹಾಗಾಗಿ ಸಮಸ್ಯೆ ಎದುರಿಸ್ತಾ ಇದ್ದೀವಿ. ಅವೆಲ್ಲ ಏನಿಲ್ಲ ಅಂದರೆ ನಡೆಯುತ್ತೆ, ಮಾಡ್ಬೋದು. ಸರ್ ನಮ್ಮ ತಂದೆಯವರು ನಿಮಗೆ ಮುಂಚೆನೇ ಹೇಳ್ದಂಗೆ ಅವರು ಪೋಲ್ಟ್ರಿ ಫಾರ್ಮ್ ಇತ್ತು. ಇದೆಲ್ಲ ನಮ್ಮದು ಮುಂಚೆ ಪೋಲ್ಟ್ರಿ ಫಾರ್ಮ್. ಅದು ಈ ವಾಸ ಇರೋ ಮನೆಯೂ ಕೂಡ ಪೋಲ್ಟ್ರಿ ಫಾರ್ಮ್ ಆಗಿತ್ತು ಮುಂಚೆ 20 ವರ್ಷದ ಹಿಂದೆ. ಹೆಚ್ಚು ಕಮ್ಮಿ 95-96ನೇ ಇಸ್ವಿಲಿ ಇದು ಪೋಲ್ಟ್ರಿ ಫಾರ್ಮ್. ಇದು ನಾವು ಫುಲ್ ಸ್ಟ್ಯಾಂಡ್ ಥರನೆಲ್ಲ ಮಾಡಿ ಫಾರಮ್ ಕೋಳಿಗಳೆಲ್ಲ ಮಾಡ್ತಾಯಿದ್ವಿ. ಅವಾಗ ನಾವು ರೇಸ್ ಸೊಸೈಟಿ ಕೂಡ ನಡೆಸ್ತಾ ಇದ್ವಿ. ಅವಾಗೆಲ್ಲ ಹೆಂಗಸರಿಗೆಲ್ಲ ಸೀರೆದು, ಗಂಡಸರಿಗೆ ಪಂಚೆ ಕೊಡೋದೆಲ್ಲ ಇತ್ತು, ಅಕ್ಕಿ ಕೊಡೋದೆಲ್ಲ ಇತ್ತು. ಕಾಲಕ್ರಮೇಣ ಅವೆಲ್ಲ ನಾವು ಬಿಟ್ಬಿಟ್ವಿ. ಆಮೇಲೆ ನಾವು ವಾಸ ಇದ್ದಿದ್ದು ಮನೆ ಅದು. ನಾವು ವಾಸ ಇದ್ದಿದ್ದು ಮನೆಯಲ್ಲಿ ನಾವೆಲ್ಲ ಚಿಕ್ಕವರಾಗಿದ್ದಾಗೆಲ್ಲ 10 ವರ್ಷ 15 ಹೆಚ್ಚು ಕಮ್ಮಿ 2000 ಇಸ್ವಿ ಗಂಟಲು ಅಲ್ಲೇ ಇದ್ದಿದ್ದು. ಆನಂತರ ಇಲ್ಲಿಗೆ ಬಂದ ಮೇಲೆ ನಾವು ಇದನ್ನ ಪೋಲ್ಟ್ರಿ ತೆಗೆದುಬಿಟ್ಟು ವಾಸದ ಮನೆ ಮಾಡಿದ್ದು. ಹಾಗಾಗಿ ಪೋಲ್ಟ್ರಿ ಫಾರ್ಮ್ ಬಗ್ಗೆ ಆಸಕ್ತಿ ಯಾವಾಗಲೇ ಮಾಡಿದ್ವಿ. ಇದು ಆಮೇಲೆ ನಂತರ 25 ವರ್ಷ ಗ್ಯಾಪ್ ಆಯಿತು, ಮಧ್ಯೆ ಬಿಟ್ಬಿಟ್ವಿ. ಈಗ ಒಂದು 2 ವರ್ಷದಿಂದ ಈಚೆಗೆ ಮತ್ತೆ ಶುರು ಮಾಡಿದ್ದೀವಿ. ಎಲ್ಲೆಲ್ಲ ಕೋಳಿ ನಾಟಿ ಕೋಳಿ ಇದೆ. ಸದ್ಯಕ್ಕೆ ಅದನ್ನು ಹೊಸ್ದಾಗಿ ಮಾಡಬೇಕು ಅಂತ ಮೆಸ್ ಎಲ್ಲ ತಂದಿದ್ದೀವಿ. ಇದು ಸುತ್ತ ಕಮ್ಮಿ ಮಾಡಬೇಕು ಅಂತ ಇಲ್ಲಿ ರಾಡಿದೆಲ್ಲ ಅದು. ಮತ್ತು ಸುತ್ತ ಎಲ್ಲ ಅದನ್ನು ಸ್ವಲ್ಪ ಇನ್ನೂ ಜಾಸ್ತಿ ಮಾಡೋಣ ಅಂತೇಳಿ ಅದೆಲ್ಲ ಹೊಸ್ದಾಗಿ ಮೆಸ್ಬಿಡ್ತಿದ್ವಿ. ನೋಡಿ ಇಲ್ಲಿ ಸುತ್ತ ಕಲ್ ತಂದು ಹೊಸ್ದಾಗಿ ಮಾಡಿರೋದು. ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ನಾಟಿ ಕೋಳಿನ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು, ಕಮರ್ಷಿಯಲ್ ಪರ್ಪಸ್ ಮಾಡಬೇಕು ಅನ್ಕೊಂಡಿದ್ದೀರಾ? ಯಾವ ರೀತಿ ಸರ್? ಸ್ಟಾರ್ಟಿಂಗು ನಾವು ನಮ್ಮ ಮನೆ ಮಟ್ಟಿಗೆ ಅಂತಲೇ ಮಾಡ್ಕೊಂಡಿದ್ದು. ಈಗ ಮೊಟ್ಟೆ ಎಲ್ಲ ತಗೊಳ್ಳೋದು ಮನೆ ಮಕ್ಳಿಗಾಗುತ್ತೆ. ಕೋಳಿಗಳು ನಮಗೆ ಸುಮ್ಮನೆ ಹೊರಡೆ ಕೋಳಿಗಳ ಫಾರಮ್ ಕೋಳಿ ತೊಗೊಳ್ತೀವಿ ಬದಲು ನಾವೇ ಸಾಕೊಂಡ್ರೆ ನಾವೇ ತಿನ್ಬೋದೆಲ್ಲ, ಫ್ರೆಶ್ ಆಗಿರುತ್ತೆ ಅಂತ ಮಾಡ್ದು. ಅದಂಗೆ ಆಮೇಲೆ ಮೊಟ್ಟೆಗಳೆಲ್ಲ ಜಾಸ್ತಿ ಆಗಿಡ್ತಾವೆ. ಸಣ್ಣ ಪುಟ್ಟ ಸೇಲ್ ಮಾಡೋಕ್ಕೂ ಶುರು ಮಾಡಿದ್ವಿ. ಆನಂತರ ಮಾಡ್ತೀನಿ ಸ್ವಲ್ಪ ದೊಡ್ಡದಾಗಿ ಅಂದರೆ ತೀರಾ ದೊಡ್ಡದಾಗಲ್ಲ, ಒಂದು ಮಧ್ಯಮ ಗಾತ್ರದಲ್ಲಾದ್ರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ. ಅಕಸ್ಮಾತ್ ಏನಾದ್ರು ಇಂಪ್ರೂವ್ ಆದರೆ ಮಾಡ್ತೀವಿ ಇನ್ನೂ ಸ್ವಲ್ಪ. ಅವೆಲ್ಲ ಅದನ್ನು ನೀಟಾಗಿ ಸ್ಟ್ಯಾಂಡ್ ಥರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸರ್ ಇಲ್ಲಿ ಅಡಿಕೆ ಎಲ್ಲ ನೀವೇ ಪ್ಲಾಂಟ್ ಮಾಡ್ತೀರಾ? ಹೌದು ಸರ್, ಹೌದು. ಯಾವ್ಯಾವ ರೀತಿ ಮಾಡ್ತೀರಾ ಸರ್? ನಾವು 2 ವರ್ಷದಿಂದ ಈಗ ನಾವು ಇದು ಪ್ಲಾಂಟ್ ಅಪ್ ಮಾಡ್ತಾ ಇರೋದು. ಮುಂಚೆ ಮಾಡ್ತಿದ್ವಿ ನಾವು. ಹಾಗಂದ್ರಾಗೆಲ್ಲ ಫುಲ್ಲು ನೆಲದಲ್ಲೇ ಗದ್ದೆಲ್ಲ ಹಾಕಿ ಅದೆಲ್ಲ ದಂಸ್ ಮನೆ ಅಂತ ಹೇಳ್ತಾರೆ. ಫಸ್ಟ್ ಎಲ್ಲ ಗದ್ದೆಲ್ಲ ನಾಟಿ ಮಾಡಿ ಅಲ್ಲೇ ಗಿಡಗಳನ್ನ ಇಳಿಸಿ ಈ ಥರ ಕಡ್ಡಿಲಿ ಹಾರ ಮೀರು ಮಾರ್ತಿದ್ರು. ನಾವು ಆ ಥರ ಮಾಡ್ತಾಯಿದ್ವಿ. ಇಲ್ಲೆಲ್ಲ ನೀವು ಮಧ್ಯ ಅಡಿಕೆ ಮರ ಉಳ್ಕೊಂಡಿದ್ದಲ್ಲ, ಅವೆಲ್ಲ ಆವಾಗ ಮಾಡಿ ಉಳ್ಕೊಂಡು ಸೇಲಾಗಿ ಉಳ್ಕೊಂಡಿರೋ ಗಿಡಗಳು ಮರ ಆಗಿದ್ದಾವೆ. ಆನಂತರ ಈಗೆಲ್ಲ ಆ ಥರ ಬಿಟ್ಟಾದ್ಮೇಲೆ ಈಗ ಈ ಥರ ಪ್ಯಾಕೆಟ್ಗೆ ಬಂದಿರೋದು. ಈ ತೆಂಗಿನ ಗಿಡ ಆಗಿರ್ಬೋದು, ಅಡಿಕೆ ಗಿಡ ಎಲ್ಲ ಮಾಡ್ಬೋದು, ಅಡಿಕೆ ಗಿಡನೂ ಮಾಡ್ಬೋದು. ಈಗ 1 ವರ್ಷದಿಂದ ಶುರು ಮಾಡಿದ್ದೀವಿ. ಈಗ ಸದ್ಯಕ್ಕೆ ಒಂದು 2000 ಪ್ಯಾಕೆಟ್ ಇದೆ. ಹೆಂಗೆ ನಡೀತಿದೆ ಸರ್?
ಸರ್ ಬಜಾರ್ ಇದ್ದಂಗೆ ಸರ್, ಡಿಮ್ಯಾಂಡ್ಸ್ ಇದ್ದಂಗೆ. ಅಕಸ್ಮಾತ್ ವರ್ಷ ಈಗ ಅಡಿಕೆ ಗಿಡಕ್ಕೆ ತುಂಬ ಡಿಮ್ಯಾಂಡ್ ಬರ್ತಾ ಇದೆ ಬೆಳಿಬೇಕು ಅಂತ. ಮುಂಚೆ ಎಲ್ಲ 20 ರೂಪಾಯಿ ಪ್ಯಾಕೆಟು, 30 ರೂಪಾಯಿ ಪ್ಯಾಕೆಟ್ ಇತ್ತು. ಈಗ 80, 100 ರೂಪಾಯಿ ಈ ಥರ ತರಾವರಿ ರೇಟ್ ಇದೆ. ನಾವು ಫಸ್ಟು ಕೊಟ್ಟಾಗೆಲ್ಲ 40 ರೂಪಾಯಿ ಕೊಟ್ಟಿದ್ವಿ. ಈಗ ಹೇಗಾಗುತ್ತೋ ಗೊತ್ತಿಲ್ಲ. ಇವೇನಿದ್ರು ಈಗ ನೆಕ್ಸ್ಟ್ ಮಾರ್ಚ್ಗೆ ಸೇಲ್ ಇವು. ಡಿಸೆಂಬರು ಮಾರ್ಚ್ ಬರುತ್ತೆ. ಅವಾಗ ಏನು ಬಜಾರ್ ಇರುತ್ತೆ ನೋಡಬೇಕು. ಒಳ್ಳೆ ಶಿಕ್ಷಣನ ಮುಗಿಸಿ ಹಾಂ ಕೃಷಿ ಕಡೆ ಸಂಪೂರ್ಣ ಗಮನ ಕೊಟ್ಬಿಟ್ಟಿದ್ದೀರಾ ಅಂತ ಸರ್? ಸರ್ ನಾವು ಅಕಸ್ಮಾತ್ ನಂಗೆ ಸ್ವಲ್ಪ ಒಳ್ಳೆ ಜಾಬ್ ಮುಂದೆ ಕಂಟಿನ್ಯೂ ಆಗಿರೋ ಭವಿಷ್ಯದಲ್ಲಿ ಬರ್ತಿರಲಿಲ್ಲ ನನಗೆ. ಅದೇ ಕರೋನ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲೇ ಅಲ್ಲಿ ಸರಿಯಾಗಿ ಆಗಲಿಲ್ಲ. ಹಂಗಾಗಿ ಮಾಡ್ತಾಯಿದ್ದೀನಿ ಇಲ್ಲಷ್ಟೇ. ಇನ್ನು ಇದು ಕೃಷಿಗೆ ಮಾಡಬೇಕು ಅನ್ನೋ ಮನಸ್ಸು ಇರಲಿಲ್ಲ ಅವಾಗ. ಅಕಸ್ಮಾತ್ ಏನೋ ಮುಂದೆ ಹೋಗಿರೋ ಮುಂದೆ ಅಲ್ಲೇ ಹೋಗ್ತಿದ್ದೆ ನಾನು, ಅಲ್ಲೇ ಸಿಟಿಲೇ ಆಲ್ಟ್ ಆಗ್ತಿದ್ದೆ ನಾನು, ಅಲ್ಲೇ ಹೊಡ್ಕೋತಿದ್ದೆ. ನಿಮ್ಮ ಅದೃಷ್ಟ ಅನ್ಕೋತೀರಾ? ಅದೃಷ್ಟ ಅಂತ ಏನೋ ಅಂದ್ಕೊಳ್ಳಲ್ಲ, ನೋಡೋಣ ದೇವ ಇದು ಹೇಳ್ತಾರಲ್ಲ, ದೇವ್ರ ಸೃಷ್ಟಿ, ಆ ಟೈಮಲ್ಲಿ ಏನಾಗುತ್ತೆ ಅಷ್ಟೇ. ಅದು ಯಾವುದು ಪಡ್ಕೊಂಡು ಬಂದು ಅಂದ್ಕೊಂಡಿರಲಿಲ್ಲ ಈಗ ಆಗುತ್ತೆ ಅಂತ, ಅನ್ಎಕ್ಸ್ಪೆಕ್ಟೆಡ್ ಆಗಾಯಿತು. ಬಟ್ ಇದಕ್ಕೆ ಫ್ಲಡ್ಜಾಗಿ ಮಾಡ್ತಾ ಇದ್ದೀವಿ ಈಗ ಅಷ್ಟೇ. ಕಾಫಿನೂ ಬೆಳೆದಿದ್ದೀರಾ ಸರ್? ಹೌದು ಸರ್, ಕಾಫಿನೂ ಬೆಳೆದಿದೆ. ಚಂದ್ರಗಿರಿ ತಳಿ ಹೌದು ಹೌದು. ಅದು ಹೆಂಗಿದೆ ಸರ್ ನಿಮ್ಮ ಕೃಷಿ? ಸರ್ ಅದು ಈಗ ಫಸ್ಟು ಮನೆ ಇವಾಗ ಸ್ಟಾರ್ಟಿಂಗ್ ಮಾಡಿದ್ದು ಒಂದು 20 ಪ್ಯಾಕೆಟ್ ಹಾಕಿದ್ವಿ. ಅದು ಹೆಚ್ಚು ಕಮ್ಮಿ 6-7 ವರ್ಷದಿಂದ ಇದೆ. ಅದು ಆದಮೇಲೆ ನಾವು ಸುಮ್ಮನಿದ್ದೆಲ್ಲ ಕಾಡಾಗಿ ಕಳೆ ಬೆಳೀತಾ ಇತ್ತು ಇಲ್ಲಿ. ಮತ್ತು ಸುಮ್ಮನೆ ಕಳೆ ಟ್ರ್ಯಾಕ್ಟರ್ ಉಳಿಸೋದು, ಮಿಷಿನಲ್ಲಿ ಕಳೆ ಹೊಡ್ಸೋದು ಮಾಡ್ತಿದ್ವಿ. ಹಂಗೂ ಒಂದು ಅರ್ಧ ಶುಂಠಿ ಬೆಳೆದಿದ್ವಿ ನಾವು ಇಲ್ಲಿ. ಆನಂತರ ಮನೆ ನಮ್ಮ ಮೆಸ್ಸಿನ ಆ ಕಡೆ ಜೋಳ ಎಲ್ಲ ಹಾಕಿದ್ವಿ. ಅದು ಎಲ್ಲ ಖರ್ಚು ಜಾಸ್ತಿ ಬರ್ತಾಯಿತ್ತು. ಆಮೇಲೆ ಲೇಬರ್ಗಳು ಸರಿಯಾಗಿ ಸಿಗ್ತಿರಲಿಲ್ಲ. ಆಮೇಲೆ ನಮಗೆ ಶುಂಠಿ ಅಷ್ಟು ಕೈ ಹಿಡಿಲಿಲ್ಲ ನಮ್ಗೆ. ಅದು ಎಲ್ಲರಿಗೂ ಬರೋಲ್ಲ ಶುಂಠಿ ಬೆಳೆ. ಹಾಗಾಗಿ ನಮಗೆ ಕಾಯಿಲೆ ಬಂದು ಸುಮಾರು ಕೈ ಸುಟ್ಕೊಂಡ್ವಿ. ಇನ್ನೂ ತುಂಬ ಏನು ಲಾಸ್ ಆಗಲಿಲ್ಲ. ನಾವು ಹಾಕಿದ್ದು ಏನು ಖರ್ಚು ಅಷ್ಟು ಬಂತು, ಅದು ಜಾಸ್ತಿ ಇನ್ನೂ ಲಾಭ ಆಗಲಿಲ್ಲ. ಬಟ್ ಆನಂತರ ಬಿಟ್ಬಿಟ್ಟು ಸುಮ್ಮನೆ ಸದ್ಯಕ್ಕೆ ತೆಂಗಿನ ಮರಗಳು ಅವನ್ನು ನೋಡ್ಕೊತಾ ಇದ್ವಿ. ಆಮೇಲೆ ಸುಮ್ಮನೆ ಗಿಡ ಖಾಲಿ ಬಿಡೋದು ಜಾಗ ಅಂಥೇಳಿ ಈಗ ಒಂದು ಕಾಫಿ ಗಿಡ ಹಾಕಿದ್ವಿ. ಫಸ್ಟ್ ಇದು ಎಷ್ಟೇ ಹಾಕಿದ್ವು, ಈ ಮೆಸ್ಸಿಂದ ಈ ಕಡೆ ಹಾಕಿದ್ದು. ಇವು 2 ವರ್ಷದ ಗಿಡ ಇವೆಲ್ಲ. ಆ ಮೆಸ್ಸಿಂದ ಹಾಕಿರೋವೆಲ್ಲ 1 ವರ್ಷದ ಗಿಡಗಳು. ಅದರಿಂದ ಪೂರ್ತಿ ಕಾಫಿ ಗಿಡ ಹಾಕ್ಬಿಟ್ಟಿದ್ವಿ. ಇವರು ರಂಜಿತಾ ಅಂಥೇಳಿ ನಮ್ಮ ಮಿಸ್ಸಸ್ಸು, ಇಲ್ಲೇ ನಮ್ಮೂರ ಪಕ್ಕ 8 ಕಿಲೋಮೀಟ್ರ್ ಮೈಲಾಪುರ ಅಂಥೇಳಿ ಆ ಗ್ರಾಮದ ಇವರು. ಇನ್ನು ಮದುವೆಗೆ ಸುಮಾರು 7 ವರ್ಷ ಆಯಿತು. ನಮಗಿಬ್ಬರು ಮಕ್ಕಳಿದ್ದಾರೆ. ಈಗ ಅಡಿಕೆ ಗಿಡ ಮಾಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ. ನಮ್ದೇನಿದ್ರು ತೆಂಗಿನ ಮಾತ್ರ ಅಷ್ಟೇ ಮಾಡಬೇಕು ಅಂತ ಇತ್ತು. ನಮ್ಮ ತಂದೆಯವರಾಗಿರ್ಬೋದು, ನಾನಾಗಿರ್ಬೋದು, ತೆಂಗಿನ ಗಿಡ ಅಷ್ಟೇ ನಾವು ಮಾರ್ತಾಯಿದ್ದು. ನಾವು ಹೆಚ್ಚು ಕಮ್ಮಿ 6-7 ವರ್ಷದಿಂದ ತೆಂಗಿನ ಗಿಡಗಳನ್ನ ಮಾತ್ರ ಮಾರ್ತಿದ್ವಿ. ಅಡಿಕೆ ಗಿಡದ ಯಾಕೆ ಮಾಡಬಾರ್ದು ಅಂತೇಳಿ ನಮ್ಮ ಮಿಸ್ಸಸ್ ಅವರು 2-3 ವರ್ಷದಿಂದ ಹೇಳಿದರು. ನಾನು ಅಷ್ಟು ಗಮನಕ್ಕೆ ಹಾಕೊಂಡಿರಲಿಲ್ಲ. ಆದರೆ ಈಗ 6 ತಿಂಗಳಿನ ಹಿಂದೆ ಮಾಡಲೇಬೇಕು ಅಂತ ಹೇಳ್ತಿದ್ರು. ಹಾಗಾಗಿ ಇದೆಲ್ಲ ಅವರೇ ಕಾರಣ, ನನ್ನ ಏನು ಬಲವಂತ ಇಲ್ಲ. ಇದೆಲ್ಲ ಮೂಲ ಕಾರಣ ಇವರೇ. ಅಡಿಕೆ ಗಿಡ ಪ್ಲ್ಯಾಂಟ್ ನೋಡಿ, ಆ 10 ದಿವಸದಿಂದ ಇವರೇ ಸಹಾಯ ಮಾಡ್ತಿರೋದು. ನಾವು ಯಾರನ್ನೂ ಆಳು ಕರ್ಕೊಂಡಿಲ್ಲ. ಎಲ್ಲ ಇವರೇ ಪ್ಯಾಕೆಟ್ ಮಾಡೋದು, ಮಣ್ಕೆ ಎಲ್ಲ ಪ್ಯಾಕೆಟ್ ಮಾಡ್ತಿರೋದು. ಆಮೇಲೆ ಮೊಳಕೆಲ್ಲ ಏರ್ಸಿದ್ದು ಕೂಡ ಇವರೇನೆ. ಏನು ಓದಿದ್ದೀರಾ ಸರ್? BA ಮಾಡಿದ್ದೀರಾ. ಹಾಂ ಸರ್ ಎಷ್ಟು ಖುಷಿ ಅಲ್ವಾ ಸರ್? ಹೌದು ಸರ್. ಹಿಂಗೆ ನಿಮ್ದೇ ನೋಡಿ, ನಿಮ್ದೇ ಮನೆ, ಹಾಂ ತಂದೆ ತಾಯಿ ಜೊತೆ ಇದ್ದೀರಾ. ಹಾಂ ಆಮೇಲೆ ಹೆಂಡತಿ ಸಪೋರ್ಟ್ ತುಂಬಾ ಇದೆ. ತುಂಬಾ ಅಂದ್ರೆ ಸರ್ ಎಷ್ಟು ಆರಾಮಾಗಿ ಮಣ್ಣು ಜೊತೆ ಆಟ ಆಡ್ಕೊಂಡು ತರ ಹೌದು ಸರ್. ಮನೆಯೆಲ್ಲ ಕೆಲಸ ಮಾಡ್ಕೊಂಡು ಇಬ್ಬರು ಮಕ್ಕಳನ್ನೆಲ್ಲ ನೋಡ್ಕೊಂಡು ಅವ್ರಿಗೆ ಊಟ ತಿನ್ಸೋದು, ಮಲಗಿಸೋದೆಲ್ಲ ಮಾಡಿ ಅದರಲ್ಲೂ ಟೈಮ್ ಸಿಕ್ತಾಗ ಈ ಥರ ಅಡಿಕೆ ಗಿಡ ಸಹಾಯ ಮಾಡ್ತಿದ್ದಾರೆ. ಬಹುಶಃ ಇದು ಸಹಾಯ ಮಾಡಿದ್ರೆ ನಾವು ಮಾಡ್ತಾನೆ ಇರಲಿಲ್ಲ. ಆಳು ಕರ್ಕೊಬಂದು ನಿಜವಾಗ್ಲೂ ಮಾಡ್ತಿರ್ಲಿಲ್ಲ. ಎಲ್ಲ ಪ್ಯಾಕೆಟ್ ಮಾಡ್ತಿರೋದಲ್ಲ ಅವರೇ. ಇಷ್ಟು ಸುಮಾರು ಒಂದು 2,000 ಗಿಡ ನೆಟ್ಟಿದ್ದಾರೆ. ಒಟ್ಟಲ್ಲಿ ಇದಕ್ಕೆ ಮೂಲ ಕಾರಣ ಇವರೇ. ಅಡಿಕೆ ಗಿಡ ಪ್ಲಾಂಟೇಷನ್ ಮಾಡಬೇಕು ಅಂತ. ಏನು ಆಸಕ್ತಿ ಮೇಡಮ್ ಈ ತರ ಕೃಷಿ ಬಗ್ಗೆ? ಏನಿಲ್ಲ, ಏನೋ ಒಂಥರ ಖುಷಿ ಅಷ್ಟೇ. ಇವ್ರ ತಂದೆನೂ ಕೂಡ ಇವ್ರ ತಂದೆಯವರು ಕೂಡ ವ್ಯವಸಾಯಗಾರರು. ಅವರೆಲ್ಲ ಹೊಗೆ ಸೊಪ್ಪು ಇದು ತುಂಬ ಬೆಳೀತಾರೆ. ಎತ್ಗಳ ವ್ಯಾಪಾರ ಮಾಡೋದು ಎಲ್ಲ ಅವರು ತುಂಬ ರಾಮನಪುರಲ್ಲೆಲ್ಲ ಫೇಮಸ್ ಆಗಿದ್ದಾರೆ. ಅವರು ಹಸು ವ್ಯಾಪಾರಿ ಕುಳೆ ವೆಂಕಟೇಶಣ್ಣ ಅಂದರೆ ಫೇಮಸ್ ಅಲ್ಲಿ ಅವ್ರಿಗೆ. ಹಾಗಾಗಿ ಇವ್ರಿಗೆ ವ್ಯವಸಾಯದ ಬಗ್ಗೆ ಮುಂಚೆಲ್ಲೂ ಗೊತ್ತು. ಏನು ಹೊಸ್ದಾಗಿ ಬಂದಿರೋದು ಅಂತೆಲ್ಲ. ಆದ್ರೂ ಅದು ತೊಂದರೆ ಮಾಡೋದೆಲ್ಲ ಅವ್ರ ಅಣ್ಣ ಮಾಡೋದು, ಇವ್ರ ಒಬ್ಬ ಅಣ್ಣ ಇದ್ದಾರೆ, ಅವರೆಲ್ಲ ಮಾಡೋದನ್ನು ನೋಡಿ ಇವ್ರಿಗೂ ವ್ಯವಸಾಯದ ಬಗ್ಗೆ ಆಸಕ್ತಿ ಇದೆ. ಅಲ್ಲ, ನಿಮ್ಗೆ ಬೇರೆ ಏನೇನ್ ಮಾಡ್ಬೇಕು ಅಂತ ಆಸಕ್ತಿ ಇದೆ ಕೃಷಿ ಬಗ್ಗೆ? ಏನಿಲ್ಲ, ಇದನ್ನ ನೋಡ್ಕೊಂಡ್ರೆ ಸಾಕಷ್ಟೇನೆ. ಅಲ್ಲ, ಇಲ್ಲ ಈ ತೋಟದಲ್ಲೇ ಕೂಡ ಬೇರೆ ಇಂತಿಂತ ಬೆಳೆಯೋಣ, ಯೂನಿಕ್ ಆಗಿ ಮಾಡೋಣ, ವಿಭಿನ್ನವಾಗಿ ಏನಾದ್ರು ಮಾಡೋಣ ಅನ್ನೋ ಆಸಕ್ತಿ ಏನಾದ್ರು ಇದೆಯಾ? ಅದೇನಿಲ್ಲ, ಅದೇ ಇಷ್ಟೇ. ನನ್ಗೆ ಅಷ್ಟು ಗೊತ್ತಿಲ್ಲ ನನಗೆ ವ್ಯವಸಾಯದ್ದು. ಈಗ ನೋಡಿ, ಸ್ವಲ್ಪ ಈಗ ತಿಳ್ಕೊತಾ ನೋಡಿ, ಈಗೆಲ್ಲ ಬಿಸ್ನೆಸ್ ವರ್ಕೌಟ್ ಆದ್ರೆ ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ. ಈ ಸದ್ಯಕ್ಕೆ ಫಸ್ಟ್ ಐಡಿಯಾ ಇದೆ ಅವ್ರದ್ದು. ಫಸ್ಟ್ ಐಡಿಯಾ ಅಡಿಕೆ ಗಿಡ ಮಾಡ್ಬೇಕು ಅಂತ ಹೇಳಿ ಇವ್ರದ್ದು ಫಸ್ಟ್ ಐಡಿಯಾ. ನೆಕ್ಸ್ಟ್ ಚೆನ್ನಾಗಿ ಅವ್ರಿಗೆ ಸಪೋರ್ಟ್ ಆದ್ರೆ ಮುಂದಕ್ಕೆ ಇನ್ನೂ ಬೇರೆ ಮಾಡ್ತಾರೆ. ತುಂಬಾ ಹೇರಳವಾಗಿ ಜಾಗ ಇದೆ. ಹೌದು, ಜಾಗನ ಉಪಯೋಗಿಸ್ಕೊಂಡ್ರೆ ಹೌದು. ಅದ್ರ ಮನೆ ಕೆಲಸ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಮಾಡ್ತಾರೆ. ಮಕ್ಳನ್ನೆಲ್ಲ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಮಾಡ್ತಾರೆ. ಅದೇ ಇದು ಮಾಡ್ಬೇಕು ಅಂತ ಏನೋ ಅನಿಸ್ತು ಮನಸ್ಸಿಗೆ, ಹಂಗಾಗಿ ಇವ್ರಿಗೆ ಹೇಳಿದೆ. ಇವ್ರು ಟೈಮ್ ಸಿಕ್ಕಾಗ ಇದು ಮಾಡ್ತಾರೆ ಇವ್ರಿಗೆ. ಆದರೆ ನೋಡಿಲ್ಲ ಅಂದರೆ ಮುಂದಕ್ಕೆ ಕ್ಯಾನ್ಸಲ್ ಇದು. ಸರ್ ಆಕ್ಚುಲಿ ಪುಣ್ಯ ಮಾಡಿದ್ವಿ ಸರ್. ಸಿಟಿ ಲೈಫ್ ಇಷ್ಟ. ಅಲ್ಲಿನ ಒಂದು ಬಣ್ಣ ಬಣ್ಣದ ಇವೆಲ್ಲ ನೋಡ್ತಾರೆ. ನಮ್ಗೆ ಅಲ್ಲಿರಬೇಕು, ಹಳ್ಳಿಲೆಲ್ಲ ಕೈಯೆಲ್ಲ ಮಣ್ಣು ಮಾಡ್ಕೊಂಡು ಆ ಬಿಸಿಲೆಲ್ಲ ಒಣಿಕೊಂಡು ಯಾರಿರಬೇಕು ಅಂತ ಎಷ್ಟೋ ಜನ ಅನ್ಕೋತಾರೆ ಹೆಂಗಸ್ರುಗಳು. ಅಂಥವ್ರ ಮಧ್ಯೆ ಇಂಥವ್ರು ಸಿಗೋದು ನಮ್ಗೆ ಅಪರೂಪ ಅಂತಲೇ ಒಂಥರ ಅಯ್ಯೋ ನಂಗೆ ಒಂಥರ ಸಿಕ್ಕಂಗೆ, ಒಂಥರ ವಜಾರ್ ಸಿಕ್ಕಂಗೆ. ಅಷ್ಟೇ ಮಧ್ಯೆ ಈ ಥರ ಸಿಗೋದು ನಮ್ಗೆ ಅಪರೂಪ, ಕಷ್ಟನೂ. ಆದ್ರೂ ಅದನ್ನು ಇವರು ಬಿಟ್ಟು ಎಲ್ಲ ಮಾಡ್ತಿದ್ದಾರೆ.
ಎಲ್ಲರಿಗೂ ಸಿಟಿ ಲೈಫ್ ಇಷ್ಟ ಅಂದ್ರೆ ಇವರು ಕೂಡ ಒಂದು 2-3 ಸಿಟಿಗೆ ಹೋದಾಗ ನೋಡಿ ಹಂಗಿದೆ ಹಂಗಿದೆ ಅಂತ ಒಂದೊಂದ್ಸಲ ಅಂತಿರ್ತಾರೆ. ಬಟ್ ಹಳ್ಳಿ ಬಂದಮೇಲೆ ಹಳ್ಳಿನೇ ಚಂದ. ಅಲ್ಲಿ ಆಮೇಲೆ ಖರ್ಚುಗಳೆಲ್ಲ ನೋಡ್ತಾರಲ್ಲ, ಅಯ್ಯೋ ಒಂದು ತಿಂಡಿಗೆ 300 ರೂಪಾಯಿ ಕೊಡಬೇಕು, 200 ರೂಪಾಯಿ ಕೊಡಬೇಕು, ಒಂದು ಡ್ರೆಸ್ ತೊಗೊಂಡ್ರೆ 1000 ರೂಪಾಯಿ ಕೊಡಬೇಕು, ಇಲ್ಲ ನಮ್ಗೆ 1000 ರೂಪಾಯಿಲಿ ಒಂದು ತಿಂಗಳ ಮೇಂಟೈನ್ ಮಾಡ್ಬೋದಲ್ಲ ಅನ್ನೋ ಒಂದು ಮೆಂಟಾಲಿಟಿ ಅವ್ರಿಗೆ. ನೀವಿಲ್ಲೇ ಇಟ್ಕೊಂಡು ಇಲ್ಲೇ ಸಂಪಾದನೆ ಮಾಡಿ ಹಾಂ ಆರಾಮಾಗಿ ಮೈಸೂರು ಬೆಂಗಳೂರಿಗೆ ಹೋಗಿ ಒಂದ್ 2 ದಿನ ಬರ್ರಿ ಹೋಗಿ ಬರ್ತೀವಿ ಅದೇನಿಲ್ಲ. ಬರೀ ನಿಮ್ದಿ. ಇಲ್ಲಿ ಈ ಕಡೆ ನಮಗೆ ಕುಶಲನಗರ ಮಡಿಕೇರಿ ಇವೆಲ್ಲ ಹತ್ರ. ಅವಾಗ ಒಂದ್ಸರಿ ರಜೆ ಸಿಕ್ಕಾಗ ಫ್ರೀ ಇದ್ದಾಗ ಒಂದ್ಸರಿ ಹೋಗಿ ಬರ್ತಾ ಇರ್ತೀವಿ. ಮೈಸೂರು ನಮ್ಗೆ ರಿಲೇಷನ್ಸ್ ಇದ್ದಾರೆ, ಅಲ್ಲಿ ಹೋದಾಗ ಹೋಗ್ತೀವಿ, ಒಂದು 2 ದಿವಸ ಇರ್ತೀವಿ, ಬರ್ತೀವಿ. ಎಲ್ಲೇ ನೀವು ಸುತ್ತಾಡ್ಕೊ ಬಂದ್ರು ಕೂಡ ಇಲ್ಲಿ ಬಂದಾಗ ಏನ್ ಅನ್ಸುತ್ತೆ? ಇಲ್ಲಿ ಬಂದಾಗ ಒಂಥರ ರಿಲೀಫ್ ಆಗುತ್ತೆ, ಒಂಥರ ಕಾಮ್ ಅನ್ಸುತ್ತೆ. ಆಮೇಲೆ ನಮ್ಮ ಜಾಗ, ನಮ್ಮ ಮನೆ. ಎಲ್ಲಾರ್ಗೂ ಈ ತರ ವ್ಯವಸ್ಥೆ ಸಿಗೋದಿಲ್ಲ. ಹೌದು, ಇದೇ ಉಪಯೋಗಿಸ್ಕೋಬೇಕು. ಅದ್ರಲ್ಲೂ ನಮ್ಮ ಭಾಗದಲ್ಲಿ ಎಷ್ಟೋ ಜನ ರಿಲೇಷನ್ಸ್ ನಮ್ಮಲ್ಲಿ ಇದ್ದಾರೆ. ಅಣ್ಣ ನನ್ನ ಅಣ್ಣ ಎಷ್ಟು ಚೆನ್ನಾಗಿ ಜಾಗ ಚೆನ್ನಾಗಿದೆ, ಇಲ್ಲೇ ಬಿಡಬೇಕು, ನಮಗೆ ಅದ ಜಾಗ ಹಿಂಗೆ ಒಟ್ಟು 4 ಎಕರೆ 3 ಎಕರೆ ಒಂದೇ ಕಡೆ ಸಿಗೋಂಥ ಜಾಗ ಇದೆ ಹೇಳಿ ತೊಗೋಬೇಕು ಅಂತ ಇದು ಮಾಡ್ತಾರೆ. ಅವ್ರಿಗೆಲ್ಲ ಸಿಟಿ ಲೈಫ್ ಒಂಥರ ಬೋರು, ಒಂಥರ ಒಂದೇ ಕಡೆ ಈ ಕಂಪ್ಯೂಟರ್ ಮುಂದೆ ಕೂತು ಅವ್ರಿಗೊಂಥರ ಡಿಸ್ಟರ್ಬ್ ಆಗ್ಬಿಟ್ಟಿರ್ತಾರೆ. ಒಂಥರ ಕಾಮ್ ಆಗಿರೋ ಜಾಗ ಬೇಕು, ಶಾಂತಿ ಬೇಕು, ಒಂಥರ ಸಮಾಧಾನ ಇರಬೇಕು, ಹಂಗೆ ಬಂದಿರಬೇಕು ಅಂತ ಎಷ್ಟೋ ಜನ ಅಂತಾರೆ. ಬಟ್ ಅವ್ರಿಗೆ ಬರೋಕ್ಕಾಗಲ್ಲ, ಎಲ್ಲ ಕಮಿಟ್ಮೆಂಟ್ಸ್ ಇರುತ್ತೆ, ಜಾಬ್ ಹೋಗ್ತಾ ಇರ್ತಾರೆ, ಸಡನ್ನಾಗಿ ಬರೋಕ್ಕಾಗಲ್ಲ. ನಮ್ಮ ತಂದೆಯವ್ರು ಇಂಗ್ಲೀಷ್ ಮೇಜರ್ ಹೇಳಿದ್ನಲ್ಲ ನಿಮ್ಗೆ ಅವಾಗಲೇ, ಮರಿಮಲ್ಲಪ್ಪದಲ್ಲಿ ಇಂಗ್ಲೀಷ್ ಮೇಜರಲ್ಲಿ ಬೇ ಮಾಡಿದ್ದು. ಅವ್ರು ಮನ್ಸು ಮಾಡಿದ್ರೆ ಅಲ್ಲೇ ಲೆಕ್ಚರ್ ಆಗ್ಬೋದಿತ್ತು. ಆದರೆ ಅವ್ರಿಗೆಲ್ಲ ಹೋಗಕ್ಕೆ ಇಷ್ಟ ಆಗ್ದೇ ಹಳ್ಳಿಲಿರಬೇಕು ಅಂತ 70-80ನೇ ಸಲ ಇಲ್ಲಿ ಬಂದವರು. ಇಲ್ಲೇ ಫುಲ್ಲು ರೈತರಾಗಿ ಉಳ್ಕೊಬಿಟ್ರು. ಅವ್ರಿಗೆ ಹಳ್ಳಿನೇ ಚಂದ. ಎಜುಕೇಶನ್ ಕೊಡಿಸಿ. ಹೌದು, ಎಲ್ಲ ಇಲ್ಲೇ ಓದಿದ್ದು. ನಮ್ಮ ಅಣ್ಣ BE ಮಾಡಿದ್ದಾನೆ, ಇಂಜಿನಿಯರು, ಬೆಂಗಳೂರಲ್ಲಿದ್ದಾನೆ, TCS ಅಲ್ಲಿ ವರ್ಕ್ ಮಾಡ್ತಿದ್ದಾನೆ. ನಾನು ಇಲ್ಲಿದ್ದೀನಿ ಅಷ್ಟೇ. ಅವ್ರಿಗೆ ಹಳ್ಳಿ ಇರಬೇಕು ಅಂತ ಅಂದ್ಬಿಟ್ಟು ಆಗಲೇ 75 ಸಲ ಬಂದ್ಬಿಟ್ರು ಇಲ್ಲಿಗೆ. ಅವರ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಒಳ್ಳೊಳ್ಳೆ ಜಾಬಲ್ಲಿ ಇದ್ದಾರೆ, ಎಲ್ಲ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ, ಮೈಸೂರಲ್ಲಿ ಸೆಟ್ಲ್ ಆಗಿದ್ದಾರೆ, ಎಲ್ಲ ರಿಟೈರ್ಡ್ ಆಗಿದ್ದಾರೆ. ನಾವು ಮಾತ್ರ ರೈತರಾಗಿ ಉಳ್ಕೊಂಡ್ರು. ಇವ್ರಿಗೆ ಉದ್ಯಮಿ ಅಂತ ಅನ್ಕೊಳ್ಳಿ. ಅಂದರೆ ಈಗ ಸ್ವಲ್ಪ ಈಗ ಯಾರೋ ರೈತರು ನೀವು ಹೇಳಂಗೆ ಈಗ ಉದ್ಯಮ ಆಗ್ಬಿಟ್ಟಿದೆ, ಈಗ ಬಿಸ್ನೆಸ್ ಆಗೋಗಿದೆ. ಮುಂಚೆ ರೈತರು ಅಂದರೆ ಅಯ್ಯೋ ಹಂಗೆಲ್ಲ ಬಿಸಿಲು ಅನ್ಕೊಂಡು ಎಲ್ಲ ಮಾಡ್ಕೊಂಡು ಏನೋ ಅಂತ ಇದು ಮಾಡ್ತಿದ್ರು. ಈಗ ಆ ಥರ ಇಲ್ಲ, ಈಗ ಎಲ್ಲ ಬಿಸ್ನೆಸ್ ಆಗಿ ಹೋಗಿದೆ. ಈಗ ಶುಂಠಿ ಬೆಳೆಯೋರು ನೋಡಿ, ಅವ್ರು ದೊಡ್ಡ ಬಿಸ್ನೆಸ್ ಆಗೇ ಮಾಡ್ತಾರೆ. ಅಡಿಕೆ ಬೆಳೆಯೋರು ಅಷ್ಟೇ. ಯಾರು ಕೂಡ ರೈತರು ಅಂತ ಈ ಥರ ಕಪ್ಪಾಗಬೇಕು ಅಥವಾ ಹಿಂಸೆ ಪಡಬೇಕು ಅನ್ನೋಂಗಿಲ್ಲ. ಎಲ್ಲ ಫ್ರೀ ಆಗ್ಬಿಟ್ಟಿದೆ ಈಗ. ಎಲ್ಲ ಕೃಷಿ ಯಂತ್ರಗಳೆಲ್ಲ ಬಂದ್ಬಿಟ್ಟಿದೆ. ಹಾಗಾಗಿ ಎಲ್ಲರೂ ಅದನ್ನು ಯೂಸ್ ಮಾಡಿಕೊಂಡು ಕೃಷಿ ಮಾಡ್ತಾಯಿದ್ದಾರೆ. ಯಾರು ನನ್ನ ಪ್ರಕಾರ ಬಡವರು ಅಂತ ಯಾರೂ ಇಲ್ಲ, ಅಥವಾ ದುಡ್ಡು ಕಾಸು ಕೃಷಿನ ನಂಬ್ಕೊಂಡು ಲಾಸ್ ಮಾಡ್ಕೊಂಡ್ರೆ ಯಾರೂ ಇಲ್ಲ ಅಂತ ನನ್ನ ತಿಳುವಳಿಕೆ. ಎಷ್ಟು ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಬೆರಳಿಕೆ ಅಷ್ಟು ಲಾಸ್ ಮಾಡ್ಕೊಂಡಿರೋರು. ಬಟ್ ಕೃಷಿ ನಂಬ್ಕೊಂಡು ಎಷ್ಟೋ ಜನ ಇಂಪ್ರೂವ್ ಆಗಿದ್ದಾರೆ, ದೊಡ್ಡ ಮನೆ ಕಟ್ಟಿದ್ದಾರೆ, 2 ಕಾರ್ ತೊಗೊಂಡಿದ್ದಾರೆ, ಸೈಟ್ ತೊಗೊಂಡಿದ್ದಾರೆ, ಒಂದು ಖುಷಿ ಜೀವನ ನಡೆಸ್ತಾ ಇದ್ದಾರೆ ನನ್ನ ಸಣ್ಣ ತಿಳುವಳಿಕೆಯಲ್ಲಿ. ನಮ್ಮ ಭಾಗನೂ ಅಷ್ಟು ಸ್ವಲ್ಪ ಕೃಷಿಗೆ ಅನುಕೂಲವಾಗಿದೆ. ವಾತಾವರಣ ಆಗಿರ್ಬೋದು, ರಸ್ತೆ ಸಂಪರ್ಕ ಆಗಿರ್ಬೋದು, ನೀರಿನ ಸೌಲಭ್ಯ ಆಗಿರ್ಬೋದು, ಪ್ರತಿಯೊಂದು ಕೂಡ ಅನುಕೂಲ ಇದೆ. ಗ್ರಾಮ ಹೆಂಗಿದೆ ಅಂದ್ರೆ ಸರ್, ಇನ್ನೊಂದು 10 ವರ್ಷ ಹೋಗ್ಬಿಟ್ರೆ ಮಲ್ನಾಡ್ ಆಗ್ಬಿಡುತ್ತೆ. ಹೌದು, ಎಷ್ಟು ನಮ್ಮಲ್ಲಿ ಎಷ್ಟು ಗದ್ದೆಗಳು ಕಮ್ಮಿ ಆಗ್ತಾ ಇದಾವೆ. ರೈತರು ಕೂಲಿಗಳು ಸಿಗ್ತಾಯಿಲ್ಲ, ಕೂಲಿಗಳು ಸಿಕ್ಕೋ ರೇಟ್ ಜಾಸ್ತಿ ಅಂತೇಳಿ ಎಲ್ಲ ಗದ್ದೆಗಳು ಕೂಡ ತೋಟ ಆಗ್ತಿದೆ. ಒಗೆಸ ಬೆಳೀತಾರೆ, ಶುಂಠಿ ಬೆಳೀತಾರೆ, ಈ ಥರ. ಈಗ ಆಮೇಲೆ ಕಾಫಿ ಪ್ಲಾಂಟ್ ಈಗ 2 ವರ್ಷ ನಮ್ಮೂರಲ್ಲೇ ಅಷ್ಟಿರಲಿಲ್ಲ. ನಾವೇ ಫಸ್ಟು, ನಮ್ಮ ಹೇಳ್ಕೋಬೇಕು ಅಂತಲ್ಲ, ನಮ್ಮ ಗ್ರಾಮದಲ್ಲಿ ನಾವೇ ಫಸ್ಟು ಕಾಫಿ ಬೆಳೆದಿದ್ದು. ಇದನ್ನು ನೋಡಿ ಎಷ್ಟೋ ಜನ ಈಗ ಬೇರೆ ಕಡೆ ಅವರು ಎಲ್ಲ 1000 ಗಿಡ 2000 ಗಿಡ ಎಲ್ಲ ನೆಟ್ಟಿದ್ದಾರೆ. ಇನ್ನೂ ಕೂಡ ನೆಡೋರು ಇದ್ದಾರೆ. ಅವ್ರಿಗೆ ಸರಿಯಾಗಿ ಮಾಹಿತಿ ಇಲ್ಲ ಅಷ್ಟೇ, ಎಲ್ಲಿ ಸಿಗುತ್ತೆ, ಯಾವ ಥರ ತಳಿ ನೆಟ್ಟರೆ ಚೆನ್ನಾಗಿ ಬರುತ್ತೆ ಅನ್ನೋ ಮಾಹಿತಿ ಇಲ್ಲ. ಅದು ಸಿಕ್ಕಿದ್ರೆ ಇನ್ನೂ ಎಷ್ಟೋ ಜನ ಇಲ್ಲೆಲ್ಲ ಬೆಳೀತಾರೆ. ಬಹುಶಃ ನೀವು ಮುಂದೆ ವರ್ಷ ಬರೋದಕ್ಕೆ ಇನ್ನೂ ಆಗಿರುತ್ತೆ, ನೋಡ್ಕೊಳ್ಳಿ. ನಾನು ಹೇಳೋದು ಸುಳ್ಳು ಅಂತ ನೀವು ಅನ್ಕೋತೀರ, ನೋಡ್ಬೇಕಾ ನೋಡಿ. ಹಿಂಗೆ ಹಂಬ ಏನಂದರೆ ಪ್ರತಿ 2 ವರ್ಷ 3 ವರ್ಷಕ್ಕೆ ಒಂದ್ಸತಿ ನಾವು ತೆಕ್ಕೆ ಅಂತ ಬಿಡ್ತೀವಿ. ಈಗ ಹಂಬು ಹೊಟ್ಟೋಗಿರುತ್ತೆ ಮೇಕೆ, ಇದನ್ನು ಕೆಳಗಡೆ ಎಲ್ಲ ಕೈಯೆಲ್ಲ ಹೋಗ್ಬಿಟ್ಟಿರುತ್ತೆ, ಈಗ ವಿಳ್ಯದೆಲ್ಲ ಬರ್ತಾ ಇರಲ್ಲ. ಆಗ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಗುಂಡಿ ಹೊಡಿತಾರೆ ಒಂದು, ಆ ಹಂಬನ್ನು ಮತ್ತೆ ಬಿಚ್ಕೊಂಡು ಇಲ್ಲೊಂದು ಸರ್ಕಲ್ ಮಾಡ್ತಾರೆ, ಅದನ್ನು ಮತ್ತೆ ಕೆಳಗೆ ತರ್ತಾರೆ. ಏನು ಹೈಟ್ ಹೋಗಿರುತ್ತೆ ಹೈಟ್ ಕಮ್ಮಿ ಮಾಡಿಬಿಟ್ಟು ಆ ಇದ್ರದ್ದೆಲ್ಲ ಕೈ ಇರುತ್ತಲ್ಲ, ಬನ್ನಿ ಇಲ್ಲಿ ತೋರಿಸ್ತೀನಿ. ಇವು ಯಾವ ಇರಲ್ಲ, 2 ವರ್ಷದೊತ್ತಿಗೆ ಇವೆಲ್ಲ ಹೋಗ್ಬಿಡುತ್ತೆ. ಇಲ್ಲಿಂದ ಮೇಲ್ಪಟ್ಟಿರುತ್ತೆ, ಅಲ್ಲಿಂದ ಕೆಳಗೆ ತೊಗೊಂಬರ್ತಾರೆ. ಕೆಳಗೆ ತೊಗೊಂಬಂದು ಇಲ್ಲೊಂದು ಸಿಂಬಿ ಹಾಕ್ತಾರೆ. ಅದು ಹಾಕ್ಬಿಟ್ಟು ಕಟ್ಬಿಟ್ಟು ಮಾಮೂಲಿ ಮತ್ತೆ ಕಟ್ ಹಾಕ್ಬೇಕು. ಇವರು ಅಡಿಕೆ ಪಟ್ಟೆಲ್ಲ ಹೊಸಿಗೆ ಹಾಕ್ತಾರೆ, ನಾನು ಹೊಚ್ಕೊಡ್ತೀನಿ. ಹೊಚ್ಚಲ್ಲಿ ಒಂದು ಸ್ವಲ್ಪ ಕಟ್ತಾರೆ. ಎಲೆಗಳು ಕಡಿಮೆ ಆಗಿದೆ ಸರ್, ಕುಯ್ದಿದ್ದಾರೆ ಇದು. ಕುಯ್ದು ಬಂದಿರೋದು ಇದು. ಇಲ್ಲಿ ಬನ್ನಿ ಈ ಕಡೆ. ಇದಕ್ಕೇನು ರೋಗ ಇರಲ್ಲ, ಅಡಿಕೆ ಮರಕ್ಕೆ ಇರುತ್ತೆ ರೋಗ. ಅದನ್ನೇನು ನಾವು ನಿರ್ವಹಣೆ ಮಾಡೋಕ್ಕಾಗಲ್ಲ. ಅದು ಅವರ ಡಿಪಾರ್ಟ್ಮೆಂಟ್ನವ್ರಿಗೆ ಒಪ್ಕೋತಾರೆ, ನಮ್ಮ ಹತ್ರ ಔಷಧಿ ಇಲ್ಲ ಅಂತ. ಇದು ಬರೀ 31 ಕುಂಟೆ ಅಷ್ಟೆ. ನೋಡಿ, ಇದೆಲ್ಲ ಕೆಳಗಿರುತ್ತಲ್ವ, ಇವೆಲ್ಲ ಏನಾಗುತ್ತೆ, ಇನ್ನೊಂದು 2 ವರ್ಷದ ಹೊತ್ತಿಗೆ ಇವೆಲ್ಲ ಕೈ ಇಲ್ಲಿ ಗಂಟೆ ಉದುರೋಗುತ್ತೆ ಕೈಗಳು, ಎಲ್ಲ ಕೊಯ್ತಾ ಇರ್ತಾರಲ್ಲ.
ಎಷ್ಟು ಆದಾಯ ನಿರೀಕ್ಷೆ ಮಾಡ್ಬೋದು ಸರ್ 31 ಕ್ವಿಂಟಲ್ ಎಲೆ ಬಗ್ಗೆ ಗಮನ ಅದು ಆ ವರ್ಷ ರೇಟ್ ಇದ್ದಂಗೆ. ಈಗ 2 ವರ್ಷದಲ್ಲಿ 1,30,30,000 ರೂಪಾಯಿ ಕೊಡೋರು, 20,000 ಒಂದು ಕುಯ್ಲಿಗೆ ಕೊಡೋರು. ಈಗಿಲ್ಲ. ವರ್ಷಕ್ಕೊಂದೇ ಬೆಳೆ ಸರ್? ಇಲ್ಲ, ಇದು 2-3 ಕುಯ್ಲು ಕುಯ್ತೀವಿ. 1 ಲಕ್ಷ ಅಂದ್ರೆ 4 ಲಕ್ಷ ಆಯ್ತು. ಅಲ್ಲ, ಆಗಿತ್ತು, ಈಗಿಲ್ವಲ್ಲ. ಈಗ ರೇಟ್ ಡೌನ್ ಆಗಿದೆ. ಅದು ಈ ವರ್ಷ ಈ ಕುಯ್ಲಿಗಿದ್ದಿದ್ದು ಇನ್ನೊಂದು ಕುಯ್ಲಿಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಮೇಂಟೆನೆನ್ಸ್ ಎಲ್ಲ ಹೆಂಗೆ ಮಾಡ್ತೀರಾ ಸರ್? ಯಾಕಂದ್ರೆ ಈಗ ಇಲ್ಲಿಂದ ಇಲ್ಲೇ ತೆಗೆದು ಇಲ್ಲಿಗೆ ಹಾಕಬೇಕು, ಯಾಕಂದ್ರೆ ರೈತರ ಜೀವನನೇ ಹಾಗೆ. ಅಲ್ಲ, ಇದ್ರದ್ದು ಏನಂದ್ರೆ ಅವ್ರು ತೆಕ್ಕೊಂಬಿಡೋಕ್ಕೆ ನಾವು ಒಂದು ಗುಂಡಿಗೆ ಇದಕ್ಕೆ ಇವರು 110 ರೂಪಾಯಿ ತಗೋತಾರೆ. ಒಂದು ಅದು ಕಟ್ಟು ಹಾಕಿ ಕೆಳಗೆ ಬಿಟ್ಟು ಗುಂಡಿ ತೆಗಿಯೋಕ್ಕೆ ಒಂದು ಮರಕ್ಕೆ. ಅದು ಪ್ರತಿ ವರ್ಷ ಮಾಡಲ್ಲ, 2 ವರ್ಷ 3 ವರ್ಷಕ್ಕೂ ಮಾಡಿಸ್ಬಿಡ್ತೀವಿ ನಾವು. ಈಗ ರೇಟ್ ಎಲ್ಲ ಜಾಸ್ತಿ ಆಯಿತು, ಆಗೆಲ್ಲ 2 ವರ್ಷಕ್ಕೆ ಮಾಡ್ತಿದ್ದು. ಇದಕ್ಕೆ ತಿಪ್ಪೆ ಗೊಬ್ಬರನೇ ಹಾಕಬೇಕು, 2 ಬಂಕ್ರೆ ಹಾಕ್ಕೊಳ್ತೀವಿ. ಪ್ರತಿ ವರ್ಷವೂ ಇನ್ನು ಹಾಕಲೇಬೇಕು ನಾವು. ಇನ್ನೇನು ಸೀಮೆ ಗೊಬ್ಬರ ಹಾಕಲ್ಲ ಇದಕ್ಕೆ. ಈಗ ಮಣ್ಣು ಇರ್ತಿದ್ದೆ, ಅಲ್ಲಿ ಮೇಲೆ ನೋಡಿದ್ರಲ್ಲ ಮಣ್ಣು ಇತ್ತಲ್ಲ, ಅದು ಕೆರೆದದು ಕಟ್ಟೆ ಮಣ್ಣು. ಅದೇ 1 ವರ್ಷ ಬಿಟ್ಬಿಟ್ಟು ಒಣಗಿಸ್ತೀವಿ. ಒಣಗಾದ್ಮೇಲೆ ಈ ವರ್ಷ ಇಲ್ಲ, ಮುಂದೆ ವರ್ಷ ಇಲ್ಲ, ಆ ವರ್ಷಕ್ಕೆ ಅದನ್ನು ಒಂದೊಂದು 2 ಬಂಕ್ರೆ ಹಾಕ್ಕೊಳ್ತೀವಿ. ಇಂಗ್ಲಿಷ್ ಗೊಬ್ಬರಗಳು ಏನು ಯೂಸೇ ಮಾಡಲ್ಲ ಅಂತ ಅನ್ಸುತ್ತೆ ನೀವು? ಬೇರೆ ಗೊಬ್ಬರಗಳನ್ನ? ಸೀಮೆ ಗೊಬ್ಬರ ಇಲ್ಲವೇ ಇಲ್ಲ. ಒಂದೇ ಒಂದು 100 ಗ್ರಾಮ್ನು 10 ಗ್ರಾಮ್ನು ಹಾಕಿಲ್ಲ ನಾನು. ತುಂಬಾ ನ್ಯಾಚುರಲ್ ಆಗಿ ಮಾಡ್ತಿದ್ದೀರಾ? ಇಲ್ಲ, ನಾವು ತೋಟಗಳಿಗೆ ಹೆಚ್ಚು ಕಮ್ಮಿ ಏನಾಯಿತು ಅಂದರೆ ಕೆಲವು ಆ ಕಡೆ ತೋಟಗಳಿಗೆ ಸ್ವಲ್ಪ ಉಪಯೋಗಿಸ್ತಾ ಇದ್ದೀವಿ. ಎಲ್ಲ ತೋಟಕ್ಕೂ ನಾವು ಮಾಡೋಕ್ಕೆ ಹೋಗಲ್ಲ. ಈಗ ಬಾಳೆ ಹಾಕಿರ್ತೀವಿ, ಅದ್ರ ಪಕ್ಕದ ಸೀಮೆ ಗೊಬ್ಬರ ಹಾಕಿದಾಗ ಅದು ಹೇಳ್ಕೊಳ್ಳುತ್ತೆ. ಈಗ ತೋಟದೊಳಗೆ ಬಾಳೆ ಹಾಕ್ತೀವಿ, ಬಾಳೆ ಹಾಕಿದ್ಮೇಲೆ ಸೀಮೆ ಗೊಬ್ಬರ ಹಾಕಲೇಬೇಕು, ಇಲ್ಲಾಂದ್ರೆ ಬಾಳೆ ಬರೋಲ್ಲ ಸರಿಯಾಗಿ. ನಾವು ಎಲ್ಲದಕ್ಕೂ ತಿಪ್ಪೆ ಗೊಬ್ಬರ ಹಾಕೋಕ್ಕೆ ಕಾಸ್ಟ್ಲಿ ಆಗುತ್ತೆ. ಈಗ ಬಾಳೆಗೊನೆ ಏನಾಗುತ್ತೆ, ಒಂದು ದಿವಸ ಒಂದು ಸತಿ 10 ರೂಪಾಯಿ 20 ರೂಪಾಯಿ ಕೆಜಿ ಇರುತ್ತೆ, ಒಂದು ಸತಿ 70 ರೂಪಾಯಿ ಇರುತ್ತೆ. ನಮಗೆ ಸಿಗೋದು ಯಾವಾಗ ಏನು ಅಂತ ಗೊತ್ತಿಲ್ಲ. ಈಗ ನೋಡಿ, ಹೋದ ಸತಿ ಕುಯ್ಬೇಕಾಯ್ತು ಎಲೆ, ಇದು ರೇಟ್ ಇಲ್ದಕ್ಕೆ ಹೋದ ಸತಿ ಕುಯ್ಯಿಸ್ಲಿಲ್ಲ. ಈವಾಗಲೂ ರೇಟ್ ಇಲ್ಲ. ಇನ್ನು ಈ ವರ್ಷ ಬಿಟ್ರೆ ಹೋಗುತ್ತಲ್ಲ ಅಂತ ಈಗ ಏನಾಗುತ್ತೆ ನೋಡಿ. ಈಗ ಹೋದ ಸತಿ ಕೂದಿಲ್ವಲ್ಲ, ಈಗ ಕೂದಿದ್ದೀವಿ ಒಂದು 15 ದಿವಸದಲ್ಲಿ. ಇನ್ನೊಂದು 15 ದಿವಸಕ್ಕೆ ಬಂದು ಫುಲ್ ಕವರ್ ಆಗಿಬಿಡುತ್ತೆ. ತಡೆದಿದೆ, ನಾವು ಕುಯ್ದಿರೋದು ಬೇಗ ಅಲ್ವಾ, ಬೇಗ ಬಂದೇ ಬಿಡುತ್ತೆ ಅಲ್ಲೇ. ಅಡಿಕೆ ಎಷ್ಟು ಹಾಕಿದ್ದೀರಿ ಸರ್ ಇಲ್ಲಿ? ನನಗೆ ಕೌಂಟು ಕರೆಕ್ಟಾಗಿ ಗೊತ್ತಿಲ್ಲ, ಒಂದು 600 ಮೇಲೆ ಹಾಕಿದ್ದೀವಿ ಅನ್ಕೋಬೋದು. ಮೊದಲು ಚೆನ್ನಾಗಿ ಬೀಳ್ತಿತ್ತು ಪ್ರಾಯದಲ್ಲಿ. ಈಗಿನ್ನೂ ತೂಗು ಮರ ನನಗೊಂದು 50 ಕ್ವಿಂಟಲ್ ಬೀಳ್ತದೆ. 5 ಕ್ವಿಂಟಲ್ ಹೆಚ್ಚಾಗ್ಬೋದು, 3 ಕ್ವಿಂಟಲ್ ಕಮ್ಮಿ ಆಗ್ಬೋದು. ಸರ್, ನಾನು ಹೇಳೋದು ಈಗ ನಮ್ಮ ರೈತರು ಈ ಬೇರೆ ಡ್ರೈ ಲ್ಯಾಂಡ್ ಬಿಟ್ಟಿರ್ತಾರಲ್ಲ, ಆ ರೈತರು ಈ ಥರ ಒತ್ತು ಕೊಟ್ಟು ಬೆಳೆಯೋಕ್ಕೆ ಸಾಧ್ಯ ಅಲ್ಲ, ಆಗಲ್ಲ. ಸುಮ್ಮನೆ ಏನಪ್ಪ ಅಂದರೆ, ನಾನು ಇಷ್ಟು ರೂಪಾಯಿ ತಗೋತಾ ಇದ್ದೀನಲ್ಲ, ಈಗ ನಾವು ಉದಾಹರಣೆ ಹೇಳ್ಬೇಕು ಅಂದರೆ, ನಾವು ಇಲ್ಲಿ ಸಿಗುತ್ತಲ್ಲ ಅನ್ನೋ ಇದಕ್ಕೆ ಅವ್ರು ಹಾಕೋಬೋದು. ನಾನೇ ಅಲ್ಲೊಂದು ಮರಳು ಗದ್ದೆಯಲ್ಲಿ ಮಾಡಿದ್ದೀನಿ. ಇದು ಎರೆಭೂಮಿ, ಮರಳು ಗದ್ದೆಯಲ್ಲಿ ಬರಲ್ಲ ಅಷ್ಟಿದಾಗಿ, ಇಳುವರಿ ಬರಲ್ಲ. ಆಮೇಲೆ ಕಾಪಾಡೋ ಬಗೆ ಇದೆಯಲ್ಲ, ಮಗುಗಿಂತಲೂ ಜಾಸ್ತಿ ನಿಗಾ ಕೊಟ್ಟು ಕಾಪಾಡಬೇಕು. ಭಾರಿ ಒತ್ತು ಕೊಡಬೇಕು, ನೀರು ಕೊಡಬೇಕು, ಗೊಬ್ಬರ ಕೊಡಬೇಕು. ಅದು ತಡ್ತಾ ಬರಲ್ಲ, ಇಳುವರಿ ಬರಲ್ಲ. ಆಮೇಲೆ ಎರಡನೇದಾಗಿ ಇಳುವರಿ ಬರಲ್ಲ. ಚೆನ್ನಾಗಿ ಬಂದಿದೆ ನಮ್ಗೆ ಎರೆ ಮಣ್ಣು ಯಾವುದೇ ಭೂಮಿ ಆಗಲಿ ಎಲ್ಲರದು ಚೆನ್ನಾಗಿ ಬರುತ್ತೆ. ಎರೆಮಣ್ಣು ಅಂದರೆ ಯಾವ ರೀತಿ ಸರ್? ಕಪ್ಪು ಮಣ್ಣು. ಕಪ್ಪು ಮಣ್ಣು. ಕಪ್ಪು ಮಣ್ಣಲ್ಲಿ ಯಾವುದೇ ಬೆಳೆ ಹಾಕಿದ್ರು ಕೂಡ? ಅಲ್ಲಲ್ಲ, ಈ ಬೆಳೆಗೆ ಕಪ್ಪು ಮಣ್ಣು ಬೇಕು. ನೀವು ಮರಳು ಮಿಶ್ರಿತ ಮಣ್ಣಿರುತ್ತಲ್ಲ, ಅಥವಾ ಕೆಬ್ಬೆ ಮಣ್ಣು, ಅದೇ ಕೆಂಪು ಮಣ್ಣು, ಅದೆಲ್ಲ ಏನಾಗುತ್ತೆ, ಬೇಗ ಡ್ರೈ ಆಗಿಬಿಡುತ್ತೆ. ಅದು ಬಾಳಿಕೆ ಬರಲ್ಲ. ಕಪ್ಪು ಮಣ್ಣಲ್ಲಿ ಶೀತಾಂಶನ ಹಿಡಿದಿಟ್ಕೊಳ್ಳೋ ಶಕ್ತಿ, ತೇವಾಂಶ ಜಾಸ್ತಿ ಇರುತ್ತೆ. ಮೇಲ್ಭಾಗ ಪದರ ಬಿಡುತ್ತೆ, ಅಡಿಲಿ ತೇವಾಂಶ ಇದ್ದೇ ಇರುತ್ತೆ. ಅದರಿಂದ ಇದರಲ್ಲಿ ಬರೋಂಗೆ ನಿಮ್ಗೆ ಮರಳು ಭೂಮಿಲಿ ಬರೋಲ್ಲ. ಈಗ ಕೆಲವರೆಲ್ಲ ಆಸೆಗೋಸ್ಕರ ಹಾಕ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದೇನು, ಎಲ್ಲ ಕಡೆ ಮೊದಲೆಲ್ಲ ಮಾಡ್ತಿದ್ದು ಹಳ್ಳದ ಜಾಗದಲ್ಲೇ ತೋಟ ಮಾಡ್ತಿದ್ದು. ನೀರು ಎಲ್ಲಿ ಬಸ್ತು ಬರುತ್ತೆ. ನಾಳೆ ನಾವೆಲ್ಲ ಮೊದಲೆಲ್ಲ ಏನಂದರೆ, ಈಗ ಈ ಸಿಸ್ಟಮ್ ಬಂದಿರೋದು, ಬೋರು ಇವೆಲ್ಲ ಬಂದಿರೋದು. ಆಗೆಲ್ಲ ಏನು ಮಾಡ್ತಿದ್ದು ಅಂದರೆ, ಈ ಪಿಳ್ಳೆ ತೆಗೆದ್ರೆ ನೀರು ಹರಿಯೋದು, ಇಲ್ಲೇ ಗುಂಡಿ ಬಾವಿ ಹೊಡ್ಕೊಳ್ಳೋವು. ಬಾವಿ ಹೊಡ್ಕೊಂಡು ಅದರಲ್ಲಿ ಚೌರ್ಗೆಲ್ಲಿ ತುಂಬ್ಕೊಂಡು ನೀರು ಹುಯ್ಯೋವು. ಬೆಳಗ್ಗೆ ಒಂದು ಟ್ರಿಪ್ ಹುಯ್ದ್ರೆ ನೀರು ಮುಗಿದೋಗೋದು, ಮತ್ತು ಸಾಯಂಕಾಲ ಬರೋವು. ಅಷ್ಟೊತ್ತಿಗೆ ನೀರು ಬಂದು ಕೂಡ್ಕೊಂಡಿರೋದು. ಆಗ ನೀರಿಗೆ ಆ ಥರ ಬರ ಇತ್ತು. ಈಗೆಲ್ಲ ಬೋರ್ ಬಂದ್ಬಿಟ್ಟಿದೆ, ಏನು ತೊಂದರೆ ಇಲ್ಲ ನೀರಿಗೆ. ಸರ್, ಇಲ್ಲೆಲ್ಲ ಕಳೆ ಏನು ಹೊಡ್ಸಲ್ಲ? ಹೊಡ್ಸಿದ್ದೀನಲ್ಲ, ಈಗ ಇದರಲ್ಲಿ ಮಿಷಿನ್ ಹೊಡ್ಸಿರೋದು. ತೋಟಕ್ಕೆ ಆಗಾಗ ಬರ್ತಾ ಇರ್ತೀರಾ? ಹಾಂ, ಬರ್ತೀನಿ. ಮನ್ಸಿಗೆ ಮುದ ಕೊಡುತ್ತಲ್ಲ ಸರ್? ಹೌದು, ಇಲ್ಲ ಬರ್ತೀನಿ, ಬರಬೇಕು. ಬರ್ದವ್ರೆ ನಮ್ಗೊಂಥರ ಬೇಜಾರಾಗುತ್ತೆ. ಏನಂತ ಕೂತ್ಕೊಂಡಿರೋದು ಅಲ್ಲೇ. ನಾನೇನು TV ನೋಡೋಕೆ ಹೋಗಲ್ಲ ಜಾಸ್ತಿ. ಸಾಯಂಕಾಲ
ಕತ್ಲೆ ಆಗಿರುತ್ತಲ್ಲ ಹಂಗೂ 2 ಮಕ್ಳು ಬರ್ತವೆ. ಆ ಮಕ್ಳಿಗೆ ಈ ಮಕ್ಳಿಗೆ ಪಾಠ ಹೇಳ್ಕೊಂಡು ಸುಮ್ಮನೆ ನಮಗೂ ಕಾಲ ಕಳ್ದಂಗೆ ಆಗ್ಬೇಕು. ಟ್ಯೂಷನ್ ಮಾಡ್ತೀರಾ ಸರ್? ಟ್ಯೂಷನ್ ಅಲ್ಲ, ನಮ್ಮ ಮಗಳು ಓದ್ಬೇಕಲ್ಲ, ಮೊಮ್ಮಗಳು. ಇಲ್ಲ ಅಂದ್ರೆ ಅವಳು ಟಿ ವಿ ಹಾಕೊಂಡು ಕೂತ್ಕೋತಾಳೆ. ಆ ಪರ್ಯಾಯ ಅದಕ್ಕೋಸ್ಕರ ಪಕ್ಕದ ಮನೆ ಹುಡುಗ ಬರುತ್ತೆ ಇಬ್ಬರು, ಇದು ಮಾಡ್ರು ಅಂತ. ಆಮೇಲೆ ಯೋಗಾಸನ ಮಾಡಿ ಅಂತೀನಿ. ಅವರು ಅದು ಅಲ್ಲೆಲ್ಲ ಹೇಳ್ಕೊಟ್ಟಿರ್ತಾರೆ ಕಾನ್ವೆಂಟಲ್ಲಿ. ಅವ್ರು ಹೆಂಗೆಂಗೋ ಮಾಡಲಿ, ನಮ್ಮ ಚಿಕ್ಕವನು ಬಂದಿದ್ನಲ್ಲ ಮಗು, ಅವನು ಮಾಡ್ತಾನೆ ಅವ್ರ ಜೊತೆ. ಪ್ರಾಣಾಯಾಮ ಕಣ್ಣು ಮುಚ್ಕೊಂಡು ಮಾಡು ಅಂದಂಗೆ ಕಣ್ಣು ಮುಚ್ಕೊಂಡು ಕೂತೋಗ್ಬಿಡ್ತಾನೆ. ಏನೋ ಒಂದು ಮಾಡ್ತಾ ಇರ್ತಾರೆ. ನಮಗೂ ಒಂದೊಂದುವರೆ ಗಂಟೆ ಕಾಲ ಕಳ್ಕೊತೀವಿ. ಆಮೇಲೆ ಇನ್ನು ಮಾಮೂಲಿ ನ್ಯೂಸ್ಗಳು ಬಂದಿದ್ದೇ ಬರ್ತಾ ಇರ್ತವೆ, ಅವು ಕೇಳ್ಕೊಳ್ಳೋದು. ಅದು ಹಿಂಗೆ ಆಡೋತ್ತೀವಿ. ನಾನು 7:30 ಊಟ ಮಾಡಿಬಿಡ್ತೀನಿ. ಬೆಳಗ್ಗೆ 7:30 ತಿಂಡಿ ಕೊಟ್ಬಿಡ್ತಾರೆ, ಸಾಯಂಕಾಲ 7:30ಗೆ. ಹಾಗಾಗಿ ನೋಡ್ರಪ್ಪ ಹಿಂಗಿದೆ ನಮ್ಮ ತೋಟ. ಮೊಮ್ಮಕ್ಕಳು ಪುಣ್ಯ ಮಾಡೋದು ಸರ್. ಯಾವ ರೀತಿ ಅಂತ ಹೇಳಿ ಇಲ್ಲ, ನಮ್ಮ ತಂದೆನೂ ಒಂದು ಗರ್ಕೆ ಕಿತ್ತರು ಕಳೆ. ಅವ್ರು ತಹಸೀಲ್ದಾರ್ ಆಗಿ ರಿಟೈರ್ಡಾಗಿ ಬಂದರು. ಗರ್ಕೆ ಅಂತ ಬರುತ್ತೆ, ಹುಲ್ಲು ನೋಡಿದ್ರಲ್ವಾ, ಅದು ಹೆಸ್ರು ಇನ್ನಂತ ಹುಟ್ಕೊಳ್ಳುತ್ತೆ. ಅದು ಅವರು ಶರ್ಟಿನ ಜೋಬ್ ಇರೋದು, ಅದು ತೊಗೊಂಡು ಜೋಬ್ಗೆ ಹಾಕ್ಕೊಳ್ಳೋರು. ಹೆಸ್ರು ಹುಟ್ಟುತ್ತಲ್ಲ ಅಂತ ಅದು ತೊಗೊಂಡೋಗಿ ರೋಡ್ಗೆ ಹಾಕೋರು, ಟಾರ್ ರೋಡ್ಗೆ. ಅಲ್ಲಾದರೆ ವೆಹಿಕಲ್ಗಳು ಓಡಾಡಿ ಹೋಗ್ಬಿಡುತ್ತೆ, ಒಣಗೋಗುತ್ತಲ್ಲ. ಇನ್ನೊಬ್ಬರ ಜಮೀನಿಗೆ ಹೆಸ್ರು ಇನ್ನೊಬ್ಬರ ಜಮೀನಿಗೆ ಹೋಗುತ್ತೆ, ರೋಡ್ಗೆ ಹಾಕೋರು. ಸಣ್ಣಗೆ ಒಂದೊಂದು ಜೋಬಿಗೆ ಹಾಕ್ಕೊಂಡು ಜೋಬ್ಗೆ ಹಾಕ್ಕೊಳ್ಳೋರು. ಆ ಥರ ಇದು ಮಾಡ್ತೀವಿ. ಆ ತೆಕ್ಕೆ ಬಿಟ್ಟಾಗ ನೋಡಿ ಈ ಥರ ಹಂಬುಗಳು ಬರುತ್ತೆ, ಈ ಥರ ಕಡ್ಡಿಗಳು ಬರುತ್ತೆ. ನಾವು ಅದು ಬಳಸಾಕಿದ್ದೀವಲ್ಲ, ಇವೆಲ್ಲ ಬರುತ್ತೆ. ಇದನ್ನೆಲ್ಲ ಸೇರಿಸಿ ಒಳಗೆ ನೂಗ್ತಾ ಇರಬೇಕು. ಇದೇ ಹಂಬಾಗದ ದಪ್ಪ ಆಗುತ್ತೆ. ತಾಳ್ಮೆಯಿಂದ ನಿಧಾನ. ಅಂದರೆ ಏನು, ನಾವು ಇವತ್ತೇ ಮಾಡಬೇಕು ಈಗಲೇ ಮಾಡಬೇಕು ಅಂತೆಲ್ಲ ಮಾಡುವ. ಇದು ಗದ್ದೆ ಕೆಲಸಗಳಾದರೆ, ಈಗ ಪಕ್ಕದವ್ರು ಗದ್ದೆ ನೀರು ಬಿಟ್ಟಿದ್ದಾರೆ, ಹಾಗೆ ಹುಯ್ಬೇಕು, ಆ ಟೈಮಿಗೆ ಹಾಗೆ ಹುಯ್ಲೇಬೇಕು. ಅವ್ರು ಬದ ಕಡ್ದವ್ರೆ, ನಮ್ಮದು ನಾಳೆ ಒಳಗೆ ಜಾಗ ಬೇಕಲ್ಲ. ಇವು ನಾಟಿ ಹಾಕ್ಬಿಟ್ರೆ ನಾವು ಹೋಗೋಕ್ಕಾಗಲ್ಲ, ನಾವು ಅಷ್ಟರೊಳಗೆ ನಾಟಿ ಮಾಡಬೇಕು. ಇದು ಆ ಥರ ಏನಿರಲ್ಲ. ತೋಟ ಎಲ್ಲೇ ಇರಲಿ, ಒಳಗೆ ಇರಲಿ ಹೊರಗೆ ಇರಲಿ, ಗೊಬ್ಬರ ಒಂದು ಸಾಗಾಣಿಕೆ ಮಾಡ್ಕೋಬೇಕು. ಬೇಸಿಗೆ ಟೈಮಲ್ಲಿ ಸಾಗಾಣಿಕೆ ಮಾಡ್ಕೊಂಬಿಡ್ತೀವಿ. ಬರೀ ಕೆರೆ ಮಣ್ಣು ಅಲ್ಲ, ಕೆರೆ ಮಣ್ಣೇನು ರೆಗ್ಯುಲರಾಗಿ ಹಾಕ್ಸೋಕ್ಕೆ ಹೋಗಲ್ಲ ನಾವು. ಅದು ಏರ್ಸಿದ್ರೆ ಈಗ ನೋಡಿ, ಈಗ ಹಾಕ್ಸಿದ್ದೀನಿ. ಈಗ 100 ಟ್ಯಾಕ್ಟ್ರ್ ಮಣ್ಣು ಹಾಕ್ಸಿದ್ದೀನಿ. ಈಗ ಭೂಮಿ ಹೊತ್ತು ಹಾಕಿದ್ದೀವಿ. ಈಗ ಅದಕ್ಕೆ ಸದ್ಯಕ್ಕೆ ಹಾಕಲ್ಲ, ಇನ್ನೂ 2 ವರ್ಷ. ಅಂದರೆ ಇವತ್ತು ಹೇರ್ತಾ ಇದ್ದಲ್ಲ ನಮ್ಮ ತಮ್ಮಂಗೆ ತೋಟಕ್ಕೆ, ಹೆಂಗಿರು ಹೇರ್ತಾ ಇದ್ವಲ್ಲ ಅಂದವನು ಒಂದು 15 ಟ್ಯಾಕ್ಟ್ರ್ ಇರಲಿ ಅಂದ್ಬಿಟ್ಟು ನಾನು ಹಾಕಿಸ್ದೆ. ಇದು ಹೋದ ಸತಿ ಕುಯ್ದಿಲ್ವಲ್ಲ ಎಲೆ, ಹಾಗಾಗಿ ಬಣ್ಣ ಬಂದಿರೋದು ಎಲೆ. ಈರುಳ್ಳಿ ಇದು ತಗೊಳ್ಳಿ ಅಲ್ವಾ ಸರ್? ಕುಯ್ಸ್ಲಿಲ್ಲ ಅಂದರೆ ರೇಟ್ ಇತ್ತಿಲ್ವಲ್ಲ ಅಂದ್ಬಿಟ್ಟು ತಗೊಳ್ಳೋರೇ ಇಲ್ವಲ್ಲ. ರೇಟು ಕಮ್ಮಿ ಆಗಲಿ, ಕೊಡಿ ಅಷ್ಟಕ್ಕೆ 4 ಆಣೆಗೆ ಅನ್ನೋರು ಬೇಕಲ್ಲ. ನಾನು ಹೇಳ್ತಾ ಇರೋದು ಈಗ ಅವ್ನು ಹೇಳಲಿಲ್ವಾ, ನಾಳೆ ಕುಯ್ತೀರೇನಪ್ಪ ಅಂತ ಕೇಳಿದೆ. ನಿಮ್ಮ ಎದುರು ಕೇಳಿಸ್ತಾ? ಅವನು ರಾತ್ರಿ ಫೋನ್ ಮಾಡಿ ಹೇಳಿದ್ರೆ ನಾಳೆ ಬರ್ತಾರೆ, ಇಲ್ಲ ನಾಳೆ ಬೆಳಗ್ಗೆ ಹೇಳಿದ್ರೆ ಬರ್ತಾರೆ, ಇಲ್ಲರೂ ಇಲ್ಲ. ಯಾವ ಭಾಗದವ್ರು ಜಾಸ್ತಿ ಕುಯ್ಕೊಂಡು ಹೋಗ್ತಾರೆ ಸರ್ ಇದನ್ನ? ಇಲ್ಲೇ ರುದ್ರಪಣದವರನ್ನೇ, ಇಲ್ಲೇನೆ ಹತ್ರನೇ, ಇಲ್ಲಿ 1.5 ಕಿಲೋಮೀಟ್ರು. ಗೊತ್ತು ಸರ್. ಹಾಂ, ರುದ್ರಪಣದಿಂದ ಬರ್ತಾರೆ. ಇಲ್ಲೇ ಅವರೇನೆ, ಇವರೇನು ಹೊರಗಡೆ ಏನು ಬರೋಲ್ಲ. ಬೇರೆ ಕಡೆ ಯಾರಿಗೆ ಎಕ್ಸ್ಪೋರ್ಟ್ ಮಾಡಲ್ಲ ಸರ್? ಔಟ್ ಸೈಡ್ ಯಾರು ಬಂದು ಮೈಸೂರು ಬೆಂಗಳೂರು ಭಾಗದವ್ರು ಆ ಥರ ಯಾರೂ ಇಲ್ಲ. ನೋಡಿ ಇವೆಲ್ಲ ಒಣಗ್ತಾ ಇರೋದೆಯಲ್ಲ, ಇವು ಬಲ್ತು ಹೋಗಿರೋ ಎಲೆ, ನೀರಿಲ್ಲದೆ ಅಲ್ಲ. ಕುಯ್ಲು ಮಾಡ್ದೇನೆ ಹೋದ್ಸತಿ ಕುಯ್ಲು ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಇವೆಲ್ಲ ಹಣ್ಣು ಆಗ್ತಾ ಇರೋದು. ನೋಡಿ ಇವೆಲ್ಲ ಹಣ್ಣು ಬರ್ತಾ ಇರೋ ಎಲೆ, ಅಲ್ಲೇ ಬಿದ್ದು ಅಲ್ಲೇ ಗೊಬ್ಬರ ಆಗ್ಬಿಡುತ್ತೆ. ಇದೇ ಗೊಬ್ಬರ ಆಗುತ್ತೆ. ಏನು ತೊಂದರೆ, ನಾನು ಹಂಗೂ ಹೇಳ್ತೆ, ಅಯ್ಯೋ ಹೋಗೋ ಒಂದು ಸತಿ ಉಳ್ಕೊಳ್ಳಿ ಗೊಬ್ಬರ ಆಗುತ್ತೆ. ನೋಡಿ ಇದು ಕಾಡು ಮೆಣಸು, ಇದು ನಾವು ಮನೆಗೆ ಉಪಯೋಗಿಸ್ಬೋದು. ದುಡ್ಡು ಕೊಟ್ಟು ನಾವು ನಿಮ್ಮ ಗ್ಯಾಸ್ಟ್ರಿಕ್ ಮೆಣಸಿನ್ಕಾಯಿ ತಗೊಳಕ್ಕೆ ಹೋಗಲ್ಲ ನಾವು. ಗದ್ದೆ ಹತ್ರ ಅಲ್ಲಿ ಆ ತೋಟದಲ್ಲಿ ಅಲ್ಲಿ ಹಕ್ಕಿಗಳು ಇವು ಏನು ಮಾಡ್ತಪ್ಪ, ಬೀಜ ಪ್ರಸಾರ ಮಾಡ್ತವೆ. ಇಲ್ಲಿ ಮೇಯ್ಗಳು ಅದು ಅಷ್ಟು ಕೆಂಪಿಗಿರುತ್ತೆ ಖಾರ, ಆದರೂ ತಿಂತವೆ. ಈ ಸಿಟಿದಪ್ಪ ಇರುತ್ತೆ ಅಕ್ಕಿ. ಅವು ಇನ್ನೊಂದು ಕಡೆ ಎಲ್ಲ ಹೋಗುತ್ತೆ, ಅಲ್ಲಿ ಪಿಚಕಾರಿ ಮಾಡುತ್ತೆ, ಅಲ್ಲೇ ಬೀಜ ಉಟ್ಕೊಳ್ಳುತ್ತೆ. ಇದು ಕೆಂಪು ಬರುತ್ತೆ, ಕೆಲವು ಬಿಳಿಗೆ ಬರುತ್ತೆ. ಪಕ್ಷಿಗಳು ಪ್ರಕೃತಿಗೆ ತುಂಬಾ ಹತ್ರ ಅಲ್ವಾ. ರೈತಗೆ ಏನಂದ್ರೆ ಪಕ್ಕ ರೇಟ್ ಸಿಗಲ್ಲ, ಅದರಿಂದ ಅರ್ಧ ನಸುಷ್ಟು ಹೋಗೋದು, ರೈತ ವೀಕ್ ಆಗೋದು. ಯಾರು ಅವ್ನು ಬೆಂಬಲಕ್ಕೆ ನಿಲ್ತಾರೆ, ನಮ್ಮ ಹಿಡಿಯೋಕ್ಕೆ ಹಾಕಲ್ಲ ಅಂದ್ಕೊಳ್ಳಿ. ರೈತ ಅಷ್ಟು ಬಲವಾಗಿಬಿಡ್ತಾನೆ. ಆಮೇಲೆ ನಾಳೆ ಕೆಲಸನೇ ಮಾಡೋಕ್ಕಲ್ವೇನೋ ಅನ್ನೋಂಗೆ ಆಗುತ್ತೆ. ಅಷ್ಟು ಆದಾಯ ಸಿಗುತ್ತೆ, ಕೊಡಲ್ಲ ಆದಾಯ. ಗೌರ್ಮೆಂಟು ನಮ್ಗೆ ರೇಟ್ನೇ ಫಿಕ್ಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಈಗ ಭತ್ತ ಇಷ್ಟು ವೀಕ್ ಆಗಿದೆ, ಹೊರದೇಶಕ್ಕೆಲ್ಲ ಹೋಗುತ್ತೆ, ಅವ್ರೇನು ಕೊಡೋಕ್ಕಲ್ಲ ಅಂತ ಹೇಳ್ತಾವ್ರ? ಮಾಡಲ್ಲ. ಇವು ರಾಜಕೀಯ ಪಕ್ಷದವರು ಯಾರು ಸುಮ್ಮನೆ ಓಟಿಂಗ್ ಗಿಮಿಕ್ ಅಷ್ಟು ಬಿಟ್ರೆ, ಇಲ್ಲೇನಪ್ಪ ಅಂದ್ರೆ ನಾವು ದುಡಿಬೇಕು, ನಾವು ಮಾಡ್ಬೇಕು ರೀ ಅಷ್ಟೇ.
ಬೆಳಗ್ಗೆ ಎದ್ದು ನಾವು ನಮ್ಮ ಕೆಲಸ ನಾವು ಮಾಡ್ಬಿಟ್ಟು ನೀವು ಆಮೇಲೆ ಎಲ್ಲಾರ ಹೋಗಿ. ನಾನು ಹೇಳೋದು ಅಷ್ಟೇ ನಮ್ಮ ಹುಡುಗರಿಗೆ. ನಾವು ಇದಕ್ಕೆ ಎಷ್ಟು ಹತ್ರ ಆಗಿ ಸ್ಪಂದಿಸ್ತೀವೋ ಅದು ನಮ್ಮನ್ನು ನೋಡ್ಕೋತದೆ. ಅದನ್ನು ಕಾಪಾಡಿದ್ರೆ ಅದು ನಮ್ಮ ಕಾಪಾಡ್ಕೋತದೆ. ಮೇಯ್ನ್ ಇರೋದು ಅಷ್ಟು. ಇನ್ನೊಬ್ಬ ಬೇಕಾದ್ರೆ ಮೋಸ ಮಾಡ್ಬೋದು, ಇದು ಮೋಸ ಮಾಡೋದು. ಈ ವರ್ಷ ಮೋಸ ಆಗ್ಬೋದು, ಒಂದು ವರ್ಷಕ್ಕೆ ನಿಮಗೆ ಡಬಲ್ ಸಿಗುತ್ತೆ. ಒಂದೊಂದು ಸತಿ ಇದ್ರಲ್ಲೇ 40 ಕ್ವಿಂಟಲ್ ಅಡಿಕೆ ಕೆಡಗಿದ್ದೀನಿ. 32-33 ಕ್ವಿಂಟಲ್. ಹಾಂ, ಕಮ್ಮಿ. ತೀರಾ ಲಾಸ್ ಆಗೈತೆ. ಅದೇ ಅದನ್ನು ಮುಂದೆ ವರ್ಷಕ್ಕೆ 50-60 ಕೆಡಗಿದ್ವಿ. ಅಲ್ಲೇ ಬಂದ್ಬಿಡುತ್ತೆ. ಒಂದು ವರ್ಷ ಲಾಸ್ ಆಗಿದ್ದು ಏನೂ ಆಗಲ್ಲ. ಇನ್ನೊಂದು ಸತಿಗೆ ಅದು ಇಮಿಡಿ ಆಗುತ್ತೆ. ನಾನು ಆ ಕಡೆ ಪಾಲಿದೆ, ಇನ್ನೊಂದು ಪಾಲಿದೆ ಆ ಕಡೆ. ಒಳ್ಳೆದಾಟು. ಎಲೆ ಫುಲ್ ಕಿತ್ಬಿಟ್ಟಿದ್ದಾರಲ್ಲ, ಏನೂ ಆಗೋದಿಲ್ಲ ಸರ್? ಏನ ಎಲೆನ ಹಾಗೆ ಕುಯ್ಕೊಳ್ಳೋದು ಅದನ್ನು. ಬನ್ನಿ ಇಲ್ಲಿ ತೋರಿಸ್. ಇದು ಇವತ್ತು ಕುಯ್ದಿರೋದು. ನೆನ್ನೆ ಮೊನ್ನೆ ಇಲ್ಲಿ ಕುಯ್ದಿದ್ದಾರೆ ನೋಡಿ. ಇಲ್ಲಿ ಬನ್ನಿ, ಇಲ್ಲಿ ಕಡಿತಾ ಇದೆ ನೋಡಿ. ಕುಡಿ ಇಲ್ಲಿ ಕಡ್ಕೊಳತ್ತೆ ಕಣ್ಣು. ಎಲೆ ವಿಳೆದಲ್ಲಿ ನೋಡಿ, ಇಲ್ಲಿ ಬರ್ತಾ ನೋಡಿ, ಮತ್ತೆ ಕಾಲಲ್ಲಿ ಚಿಗುರ್ತಾ ಇದೆ. ಇದು ನೆನ್ನೆ ಮೊನ್ನೆ ಕೂದಿರೋದು. ಇದು ಇಲ್ಲಿ ಬನ್ನಿ. ಮೊದಲು ಕೂದಿದೆ, ಇಲ್ಲಿ ಕೂದಿದೆ ಇದೆ. ನೀವು ಕೂದಿದೆ ಇದೇನು ಕಮ್ಮಿ ಇದೆ ಅಂದ್ರಲ್ವಾ? ನೋಡಿ ಇಲ್ಲಿ ಬರ್ತಾ ಇದೆ ನೋಡಿ. ನೋಡಿ ಇವೆಲ್ಲ ಕೂದಿರೋದವರು. ಈ ಗಿಂಡಿರೋದೆಲ್ಲ ಅಲ್ಲಿ ಪಕ್ಕದಲ್ಲೇ ಚಿಗುರ್ತಾ ಇದೆ ನೋಡಿ. ಹಾಂ, ನೋಡಿ ಇಲ್ಲಿ ಇದೆಲ್ಲ ಕೂದಿದ್ದಾರೆ ನೋಡಿ. ಇಲ್ಲಿ ಎಲೆ ಬರ್ತಾ ಇದೆ ನೋಡಿ. ಇಲ್ಲಿ ಕುಡಿ ಬರ್ತದೆ. ಹಾಂ, ಬರುತ್ತೆ. ಇವ್ರು ಕೂದ ಒಂದು 15 ಕರೆಕ್ಟಾಗಿ ಹವಾಗುಣ ವಾತಾವರಣ ಚೆನ್ನಾಗಿದ್ಬಿಟ್ರೆ 15 ದಿವಸ 20 ದಿವಸದೊಳಗೆ ಬಂದ್ಬಿಡುತ್ತೆ. ಒಂದು ತಿಂಗಳೊಳಗೆ ಬಂದ್ಬಿಡುತ್ತೆ. ಅದು ನಾವು ಏನಾಗ್ತದೆ ಅಂದರೆ ನಾವು ರೇಟ್ನು ಕಾಯ್ತೀವ. ಹಾಗಾಗಿ ನಾವು ಪರ್ಟಿಕ್ಯುಲರ್ ಒಟ್ಟಿನಲ್ಲಿ ನಾವು ವರ್ಷದಲ್ಲಿ 3 ಸಲ ಕುಯಿಸ್ತೀವಿ. ಹಾಂ, 4 3 12. ಏಕೆಂದರೆ ಅಡಿಕೆ ಕೆಡಗೋದು ಡಿಸೆಂಬರ್ಗೆ ಕೆಡಗ್ತಾರೆ. ಡಿಸೆಂಬರ್ಗೆ ಕೆಡಗ್ತಾರೆ. ನಾವು ನವಂಬರ್ಗೆ ಅವರು ಮೊದಲನೇ ವಾರ ಕೊಟ್ಟರೆ ಅವರು 25 ದಿವಸದೊಳಗೆ ಕೂದಾಕ್ತಾರೆ. ಈಗ ರೇಟ್ ಇಲ್ದಂಗೆ ಹಿಂಗಾದರೆ 2 ತಿಂಗಳಾಗತ್ತೆ ಇವ್ರು ಕುಯ್ಯೋದು. ಇವರು ವಾರದಲ್ಲೇ 3 ದಿವಸ 4 ದಿವಸ ಕುಯ್ತಾರೆ. ಹಂಗಾದ್ರೆ 2 ತಿಂಗಳು ಬೇಕು. ಕರೆಕ್ಟಾಗಿ ಕಂಟಿನ್ಯೂಸ್ ಕೂದ್ರೆ ನಮ್ದು 26 ದಿವಸ ಒಟ್ಟಲ್ಲಿ ತಿಂಗಳು ಒಳಗಡೆ ಮುಗಿದೋಗುತ್ತೆ. ಈ ನಿರ್ವಹಣೆ ಏನಿಲ್ಲ. ಅದೇ ಈಗ ಇದು ಈ ಕೆಲಸ ಇದೆಯಲ್ಲ, ಇದು ಅವರೇ. ಈಗ ಇವ್ರು ಬಂದು ಕುಯ್ದ್ರಲ್ಲ ಈಗ ಎಲೆ, ಅವರೇ ತೆಕ್ಕೆ ಬಿಡೋದು. ಅದು ಅವ್ರದ್ದು ಒಂದು ಗುಣಿಗೆ ಇಷ್ಟೊಂದು ನಾವು ಲೆಕ್ಕ ಕೊಟ್ಬಿಟ್ಟಿರ್ತೀವಲ್ಲ, ಅದು ಗುತ್ತಿಗೆ. ಅದು ನೋಡಿ, ಹೋದ್ಸತಿ ಇಲ್ಲಿತ್ತು ಬಡ್ಡೆ. ಅದು ಅಲ್ಲ, ಹೋದ್ಸತಿ ಇಲ್ಲಿತ್ತು ಈ ಗುಂಡಿ. ಈಗ ಈ ಸತಿ ಆ ಕಡೆ ತೊಗೊಂಡ್ರು, ಇಲ್ಲಿಗೆ ತೆಗೆದು ಬಿಟ್ಟಿದ್ದಾರೆ. ಈ ಗುಂಡಿ ತೆಗೆಯೋದು, ಈ ತೆಕ್ಕೆ ಬಿಡೋದು, ಇದು ಸೇರಿಸ್ಕೊಂಡು ಅವ್ರಿಗೆ 110 ರೂಪಾಯಿ ಕೊಟ್ಬಿಡ್ತೀವಿ ಒಂದು ಮರಕ್ಕೆ. ಎಷ್ಟು ಬಿಡ್ಸಿರ್ತೀವಿ ಇಂಟು ಅಷ್ಟು. ಹಾಂ, ನಾವೇನು ಮಾಡ್ತೀವಿ ಅಂದರೆ ಎರಡನ್ನೂ ಒಂದೇ ಸತಿ ಬಿಡಿಸಲ್ಲ. ಈ ಪಿಳ್ಳೆಯಿಂದ ಆಚೆಗೆ ಒಂದು ಐಟಮ್ ಬಿಡಿಸ್ತೀವಿ, ಈ ಪಿಳ್ಳೆಯಿಂದ ಈಚೆಗೆ ಒಂದು ಐಟಮ್ ಬಿಡಿಸ್ತೀವಿ. ಒಂದೇ ಸತಿ ಲೇಬರ್ಗೆ ಹಿಂಸೆ ಆಗುತ್ತೆ ಅಂದ್ಬಿಟ್ರು ಈಗ ಹೋದ ವರ್ಷ ಬಿಡಿಸಿದ್ವಿ. ಹೋದ ವರ್ಷ ಬಿಡಿಸಿದ್ದೀನಿ. ಅಲ್ಲ, ಈ ಬೇಸಿಗೆಯಲ್ಲಿ ಬಿಡಿಸಿರೋದು. ಇದು ಮುಂದೆ ವರ್ಷಕ್ಕೆ ಬಿಡಿಸ್ತೀವಿ. ಮೇಜರ್ ಏನೇನು ರೋಗಗಳು ಬರ್ಬೋದು ಸರ್ ಎಲೆಗೆ? ಎಲೆಗೆ ಏನು ಬರಲ್ಲ. ಇದು ಬೂದಿ ರೋಗ ಅಂತ ಬರುತ್ತೆ, ಬೇಸಿಗೆ ಟೈಮಲ್ಲಿ ಬರುತ್ತೆ. ಜನವರಿ ಫೆಬ್ರವರಿ ಕಳ್ಕೊಂಡು ಅದು ಇದ್ರ ಗಾಳಿ, ಬುಂಡೆ ಗಾಳಿ ಅಂತ ಅಂತೀವಿ ನಾವು ನಮ್ಮ ಸ್ಥಳೀಯ ಭಾಷೆಯಲ್ಲಿ. ಆ ಗಾಳಿ ಬಂದರೆ ಆಗ ಈ ಎಲೆಗಳೆಲ್ಲ ಏನಾಗುತ್ತೆ, ಬೂದು ಬಂದ್ಬಿಡುತ್ತೆ. ಹಿಂದ್ಗಡೆ ಬೆನ್ನೆಲ್ಲ ಬೂದು ಬಂತು ಅಂದರೆ ಏನಾಯ್ತು, ಆಟೋಮೆಟಿಕಾಗಿ ಊದ್ರೋಗುತ್ತೆ. ಒಂದು ಫಸಲು ಹೋಯ್ತದು. ಅದೇನಾಗುತ್ತೆ, ಒಂದು ಕಡೆ ಸ್ಟಾರ್ಟ್ ಆಯಿತು ಅಂದರೆ ಹಂಗೇ ಬರ್ತಾ ಇರ್ತದೆ. ಅಷ್ಟರೊಳಗೆ ಕುಯ್ಸ್ಬಿಡಪ್ಪ, ಇರೋದು ಎಷ್ಟಾಯ್ತದೆ ಅಷ್ಟು ಎತ್ಕೊ ಅಂತಂದರೆ ಅವನು ಇಲ್ಲೇ ಇರೋದನ್ನು ಎತ್ಕೋತಾನೆ, ಇರೋದು ಉದುರೋಯ್ತದೆ. ಎರಳು ಗಾಳಿ ಬೀಸುತ್ತೆ ನಮಗೆ, ಈ ಕಡೆ ಕೊಡಗಿನ ಕಡೆಯಿಂದ ಬರೋ ಕೆರಳು ಗಾಳಿ. ಆ ಗಾಳಿ ಬೀಸ್ತು ಒಂದೇಟಿಗೆ ಯಾವ ಕಾಯಿಲೆಗೂ ಬರೋಲ್ಲ. ಅದೇ ಆರ್ಗ್ಯಾನಿಕ್ಕು. ಅದಕ್ಕೆ ನಮ್ಮ ತಿಳುವಳಿಕೆಯಲ್ಲಿ ಅದು ಬಂತು ಅಂದರೆ ಯಾವ ರೋಗವೂ ಬರೋಲ್ಲ. ಈ ವೀಳ್ಯದೆಲೆಗೆ ಇನ್ನೆಂಥ ರೋಗವೂ ಇಲ್ಲ. ವೀಳ್ಯದೆಲೆಗೆ ಇನ್ಯಾವ ಟೈಪು ಇಲ್ಲ ನಾನು ತಿಳಿದಂಗೆ. ನಾನು ಹೆಚ್ಚು ಕಮ್ಮಿ ನಾನು ನಮ್ಮೂರಿಗೆ 12ಗೆ ಬಂದು ನಾನು 80ನೇ ಇಸ್ವಿಲಿ ನಾನು
79 ಡಿಗ್ರಿ ಮುಗಿದಿತ್ತು. 80ನೇ ಇಸ್ವಿಲಿ ಬಂದಿದ್ದು ನಾನು ಇಲ್ಲಿಗೆ. ಇದು ತೋಟ ಮಾಡಿ ನಾ 2-3 ವರ್ಷ ಅಲ್ಲಿಗೆ 83ನೇ ಇಸ್ವಿಲಿ ತೋಟ ಮಾಡಿದ್ದು. ಅಲ್ಲಿಗೆ ಎಷ್ಟಾಯಿತು 40 ವರ್ಷ ಆಯ್ತು, 43 ವರ್ಷ ಏನೋ ಆಯಿತು. ಅವತ್ತಿಂದ ಇದುವರೆಗೂ ಅಂದರೆ ಆಗ ಮೊದಲು ಹಾಕಿರಲಿಲ್ಲ. ಸ್ವಲ್ಪ ದಿವಸ ಬಿಟ್ಟ ಮೇಲೆ ಹಾಕ್ಕೊಂಡು ನಾ ಗಿಡ ಬರಬೇಕಲ್ಲ, ಇದೊಂದು 10 ವರ್ಷ ಆದಮೇಲೆ ಹಾಕ್ತೇವೆ ನಾವು. ಗಿಡ ದೊಡ್ಡದಾಗಬೇಕು, ಸಣ್ಣ ಗಿಡದಲ್ಲಿ ಹಾಕೋಕ್ಕಾಗಲ್ಲ. ಏನಾರು ತೆಕ್ಕೆ ಬಿಟ್ಟಾಗ ಏನಾಗ್ತದೆ, ಅವ್ರು ಬಿಡುವಾಗ ಏನಾರು ವ್ಯತ್ಯಾಸ ಆದರೆ ಸತ್ತೋಗುತ್ತೆ ಅಂಬು. ಬಿಡುವಾಗ ಏನಾರು ಏಟಾಗಿ ಆಮೇಲೆ ಗಿಡ ಅಲ್ಲೇನೋ ಒಣಗೋಗಿ ಕರುಗಡ್ಡಿ ಅಂತ ಬರುತ್ತೆ. ಆ ಕರುಗಡ್ಡಿ ಹೆಂಗೆ ಬಂದಿದ್ರೆ ಆಗ ಡ್ಯಾಮೇಜ್ ಆಗುತ್ತೆ. ಅದು ಹೋದ ಸತಿ ಮಾಡಿಸ್ತಾ ಈ ಜೆಟ್ಟು. ಮೊದಲೆಲ್ಲ ಏನು ಮಾಡೋವು ಅಂದರೆ ಇಲ್ಲೇ ಪೆಟ್ರೋಲ್ ಮೋಟ್ರಲ್ಲಿ ಇಟ್ಕೊಳ್ಳೋವು, ಕೆರೆಯಿಂದ ಹೊಡಿ. ಕಾವಲಿಂದ. ಇದು ಕಾವಲೆ ಇದೆಯಲ್ಲ, ಇದ್ರಲ್ಲಿ ಸತ ನೀರಿರೋದು. ನೋಡಿ ಇದೆಲ್ಲ ವಸತಿ ಕುಯ್ದೇ ಇರೋದ್ರಿಂದ ಬಂದಿರೋದು ಇದು, ಇನ್ನೇನು ಅಲ್ಲ. ವಯಸ್ಸಾಗಿತ್ತು, ಹಣ್ಣಲ್ಲೇ ಚಿಗುರಿದಾಗ ಹಣ್ಣಾಯ್ತಾದೆ ಉದುರ್ತಾ. ಅಷ್ಟೇನಾ ಕಂಬ ಸರ್ ನಿಮ್ದು? ಹಾಂ ಅಷ್ಟೇ ಇದು. ಇಲ್ಲಿ ಅಲ್ಲಿ ಕೆಳಗಡೆ ಕೆಂಪು ಪೈಪ್ ಕಾಣ್ತಾ ಇದೆಯಲ್ಲ, ಅಷ್ಟೇ. ಹಾಂ ಹಾಂ ಇಲ್ಲಿಂದ ಅದು ಆ ಕಡೆ ಹೋದ್ವಲ್ಲ ಲಂಚು, ಅಷ್ಟೇ. ಒಳಗಡೆ ಬಂದಾಗ ಅನ್ಸೋದಿಲ್ಲ ಸರ್, ತುಂಬಾ ದೊಡ್ಡದೈತೆ, ಒಂದು 7-8 ಎಕರೆ ಐತೆ ಅನ್ನೋ ಫೀಲ್ ಆಗಿಲ್ಲ. 31 ಕುಂಟೆ ನಾನು ಹೇಳ್ತಾ ಇಲ್ಲ. ಅಲ್ಲ ಎಷ್ಟು ಚೆನ್ನಾಗಿ ಅನ್ಸುತ್ತೆ ನೋಡಿ ಅಂತ. 1 ಎಕರೆ ಲೆಕ್ಕ, 9 ಕುಂಟೆ ಕಡಿಮೆ 1 ಎಕರೆ ಲೆಕ್ಕ. ಹಾಂ ಹೌದು. ಇಷ್ಟೆಲ್ಲ ಹೊಡೋಣ. ಹಾಂ ಆಯಿತು. ಒಂದು ನಿಮಿಷ ನಿಂತ್ಕೊಳ್ಳಿ.